ಕೊಡಗು ಚಾನೆಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನಾನು ಸುರೇಶ್ ಬೆಳಗೆರೆ. ಕಳೆದ ಹಲವಾರು ವರ್ಷಗಳಿಂದ ಕೊಡಗು ಜಿಲ್ಲೆಯಲ್ಲಿ ಆನೆ ಮಾನವ ಸಂಘರ್ಷ, ವನ್ಯಜೀವಿ ಮತ್ತು ಮಾನವ ಸಂಘರ್ಷ ನಡೀತಾನೆ ಇದೆ. ನಮ್ಮನ್ನಾಳಿದ ಎಲ್ಲ ಪಕ್ಷಗಳು ಕೂಡ ಆಡಳಿತವನ್ನ ರಾಜ್ಯದಲ್ಲಿ ನಡೆಸಿದ್ದಾವೆ. ಶಾಸಕರು ಕೂಡ ಎಲ್ಲ ಪಕ್ಷಗಳಿಂದನೂ ಶಾಸಕರ ಆಯ್ಕೆಗಳು ಈ 2-3 ಕ್ಷೇತ್ರದಲ್ಲಿ ಆಗಿದ್ದಾವೆ. ಆದರೂ ಆನೆ ಮಾನವ ಸಂಘರ್ಷಕ್ಕೆ ಶಾಶ್ವತ ಪರಿಹಾರವನ್ನು ಕೊಡಕ್ಕಾಗಿಲ್ಲ. ಕಳೆದ 1 ವರ್ಷದಿಂದ ಕಾಂಗ್ರೆಸ್ ಸರ್ಕಾರದಲ್ಲಿ ವನ್ಯಜೀವಿ ಮಂಡಳಿ ಸದಸ್ಯರಾಗಿರುವಂತಹ ಸಂಕೇತ್ ಪೂವಯ್ಯ ನಿರಂತರವಾಗಿ ಇದರ ಹಿಂದೆ ಓಡಾಡ್ತಾ ಇದ್ದಾರೆ. ಎಲ್ಲಿ ಆನೆ ಮಾನವ ಸಂಘರ್ಷ ಆಯಿತು, ಜಾನುವಾರುಗಳ ಮೇಲೆ ವನ್ಯಜೀವಿಗಳ ಉಪಟಳ ಆದಾಗ, ದಾಳಿ ಆದಾಗ ನಿರಂತರವಾಗಿ ಎಲ್ಲೆಲ್ಲಿ ಗ್ರಾಮೀಣ ಭಾಗದ ಎಲ್ಲ ಭಾಗಗಳಿಗೆ ತೆರಳಿ ಅವರ ಪ್ರೆಸೆಂಟೇಷನ್ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ನಮ್ಮ ವಿಶೇಷ ಅತಿಥಿಯಾಗಿ ವನ್ಯಜೀವಿ ಮಂಡಳಿಯ ಸದಸ್ಯರಾದಂತಹ ಸಂಕೇತ್ ಪೂವಯ್ಯನವರು ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಸ್ವಾಗತ. ನಮಸ್ತೆ ಸರ್, ನೀವು ಸುಮಾರು ನನ್ಗೆ ಗೊತ್ತಿದ್ದಾಗ ಒಂದು 25-27 ವರ್ಷಗಳಿಂದ ನೀವು ನಿರಂತರವಾಗಿ ಇದರಲ್ಲಿ ತೊಡಸ್ಕೊಂಡಿದ್ದೀರಿ. ಆನೆ ಮಾನವ ಸಂಘರ್ಷಕ್ಕೆ ಸಂಕೇತ್ ಪೂವಯ್ಯ ಅಂದ್ರೆ ಅದು ಆನೆ ಮಾನವ ಸಂಘರ್ಷಕ್ಕೆ ಧ್ವನಿ. ಅದು ಕಾರ್ಮಿಕನಿರ್ಬೋದು, ಬಡವ ಇರ್ಬೋದು, ಆದಿವಾಸಿ ಇರ್ಬೋದು, ಕೃಷಿಕ ಇರ್ಬೋದು, ರೈತ ಇರ್ಬೋದು, ಎಲ್ಲಿ ಸಮಸ್ಯೆ ಆದ್ರೂ ಕೂಡ ಆನೆ ಮಾನವ ಸಂಘರ್ಷಕ್ಕೆ ಶಾಸಕರಿಗೆ ಫೋನ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಸಂಕೇತ್ ಪೂವಯ್ಯನಿಗೆ ಫೋನ್ ಬರ್ತೈತಿ ಹಿಂದೆಯಿಂದಲೂ. ಆದರೆ ಈಗ ಕಳೆದ 10 ವರ್ಷಗಳಿಗೆ ನಾವು ಕಂಪೇರ್ ಮಾಡಿದ್ರೆ, ಮತ್ತೆ ಕಳೆದ 10 ತಿಂಗಳಿಗೆ ಕಂಪೇರ್ ಮಾಡಿದ್ರೆ, ನಿರಂತರವಾಗಿ ಕಾರ್ಮಿಕರ ಮೇಲೆ, ಕೃಷಿಕರ ಮೇಲೆ, ಬಡವ್ರ ಮೇಲೆ ಆನೆ ದಾಳಿ, ಆಮೇಲೆ ಇತರ ವನ್ಯಜೀವಿಗಳ ದಾಳಿ ನಿರಂತರವಾಗಿ ಆಗ್ತಾ ಇದೆ. ಯಾಕೆ ಪರಿಹಾರ ಮಾಡಕ್ಕಾಗ್ತಿಲ್ಲ? ವನ್ಯಜೀವಿ ಮತ್ತೆ ಮಾನವನ ಸಂಘರ್ಷ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 8 ಜಿಲ್ಲೆಗಳಲ್ಲಿ ಇರ್ತಕ್ಕಂಥದ್ದು. ಈ 8 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಸಮಸ್ಯೆ ಇರ್ತಕ್ಕಂಥದ್ದು ಅದು ಜೀವಹಾನಿ, ಶಾಶ್ವತ ಅಂಗವೈಫಲ್ಯತೆಗಳು, ಬೆಳೆ ಹಾನಿ, ಮತ್ತೆ ಹಸುಗಳನ್ನ ಹುಲಿ ದಾಳಿಯಿಂದ ಕಳ್ಕೊಳ್ತಾ ಇರ್ತಕ್ಕಂಥದ್ದು ಅತಿ ಹೆಚ್ಚು ಹೋದ ಒಂದು 20 ವರ್ಷದಿಂದ ಕೊಡಗು ಜಿಲ್ಲೆಯಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ತಾವು ಇದಕ್ಕೆ ಯಾಕೆ ಸಮಸ್ಯೆಯನ್ನ ಕಂಡುಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳ್ತಕ್ಕಂಥ ವಿಚಾರನ ಹೇಳ್ತೀರಿ. ಸಂಕ್ಷಿಪ್ತವಾಗಿ ಇದಕ್ಕೆ ಉತ್ತರ ಕೊಡ್ತಕ್ಕಂಥದ್ದು ತುಂಬಾ ಕಷ್ಟದ ಕೆಲಸ. ಬಹುಶಃ ಸಂಕ್ಷಿಪ್ತವಾಗಿ ಮಾತನಾಡಿದ್ರೆ ಈ ಸಮಸ್ಯೆಯ ಪರಿಹಾರ ಹುಡುಕ್ತಕ್ಕಂಥ ನಿಟ್ಟಿನಲ್ಲಿ ನಾವು ನ್ಯಾಯವನ್ನು ಕೂಡ ಕೊಡೋದಿಲ್ಲ ಅಂತ ಹೇಳ್ತಕ್ಕಂಥದ್ದು ನನ್ನ ಸ್ಪಷ್ಟವಾದಂಥ ಭಾವನೆ. ಈಗಾಗಲೇ ತಾವು ಹೇಳಿದಾಗೆ ಸುಮಾರು 25-27 ವರ್ಷದಿಂದ ಈ ವನ್ಯಜೀವಿ ಮತ್ತೆ ಮಾನವನ ಸಂಘರ್ಷಕ್ಕೆ ಸರಿಯಾದಂಥ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರಗಳು ಕೆಲಸ ಮಾಡಬೇಕು ಅಂತ ಹೇಳ್ತಕ್ಕಂಥ ವಿಚಾರದಲ್ಲಿ ನೊಂದ ಕುಟುಂಬದವ್ರ ಜೊತೆ ಇರ್ತಕ್ಕಂಥ ವಿಚಾರಣೆ ಇರ್ಬೋದು, ಅಥವಾ ಅವರ ಪರವಾಗಿ ಕಾನೂನು ಹೋರಾಟಗಳನ್ನ ಮಾಡ್ತಕ್ಕಂಥ ವಿಚಾರಣೆ ಇರ್ಬೋದು, ಅಥವಾ ಅವರಿಗೆ ವೈಜ್ಞಾನಿಕವಾಗಿ ಪರಿಹಾರಗಳು ಕೊಡ್ತಕ್ಕಂಥ ವಿಚಾರಣೆ ಇರ್ಬೋದು. ಇಂಥ ಹಲವಾರು ವಿಚಾರದಲ್ಲಿ ನಾನು ಕೆಲಸ ಮಾಡಿಕೊಂಡು ಬಂದಿದ್ದೇನೆ. ಮತ್ತೆ ಈಗ ತಾವು ಹೇಳಿದಾಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾನ್ಯ ಎಸ್ ಪೊನ್ನಣ್ಣನವರು ವನ್ಯಜೀವಿ ಮಂಡಳಿಯಲ್ಲಿ ಸದಸ್ಯನಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಕೂಡ ಅವ್ರು ಕೊಟ್ಟಿದ್ದಾರೆ. ಈಗ ಸಮಸ್ಯೆಗೆ ಪರಿಹಾರ ಏನು ಅಂತ ಹೇಳ್ತಕ್ಕಂಥದ್ದು, ಈಗ ಮೊದಲನೇದಾಗಿ ಈಗ ನಾವೇನ್ ಮಾಡ್ತೀವಿ, ನಮ್ಮ ರಾಜ್ಯಕ್ಕೆ ನೆಲದ ಸಮಸ್ಯೆ ಬಂತು, ಅಥವಾ ಜಲದ ಸಮಸ್ಯೆ, ಕಾವೇರಿ ಸಮಸ್ಯೆ ಬರ್ಬೋದು, ಅಥವಾ ಭಾಷೆ ಸಮಸ್ಯೆ ಬರ್ಬೋದು, ಏನೋ ಬೆಳಗಾಂ ಕಡೆ ಅಥವಾ ಕಾಸರಗೋಡು ಕಡೆ ಭೌಗೋಳಿಕವಾಗಿ ಏನೋ ಒಂದು ವಿಚಾರ ಇರ್ಬೋದು. ಈ ತರ ಬಂದಾಗ ನಾವೆಲ್ಲರೂ ಕೂಡ ಒಂದಾಗ್ತೀವಿ. ಎಲ್ಲ ರಾಜಕೀಯ ಪಕ್ಷಗಳು, ರೈತ ಪರ ಸಂಘಟನೆಗಳು, ಕಾಫಿ ಬೆಳೆಗಾರರ ಒಕ್ಕೂಟಗಳು, ಕಾರ್ಮಿಕ ಸಂಘಟನೆಗಳು, ಇವರೆಲ್ಲ ಒಂದಾಗಿ ನಾವು ರಾಜ್ಯದ ಹಿತವನ್ನ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ನಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡೋದು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಂದಾಗಿ ನಾವು ನ್ಯಾಯ ಸಿಗೋ ತನಕ ಹೋರಾಟವನ್ನ ಮಾಡ್ತೇವೆ. ಈಗ ವನ್ಯಜೀವಿ ಮಾನವನ ಸಂಘರ್ಷದಲ್ಲೂ ಕೂಡ ಅತ್ಯವಶ್ಯಕವಾದಂಥ ವಿಚಾರ ಇವತ್ತು ಏನಂತ ಹೇಳಿದ್ರೆ, ಇವತ್ತು ಶ್ರಮಜೀವಿಗಳು ಅತಿ ಹೆಚ್ಚು ಜೀವಹಾನಿ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಅವರು ಕಾಲ್ನಡಿಗೆಯಲ್ಲಿ ಹೋಗ್ತಾರೆ, ಅವ್ರ ಹತ್ರ
ವಾಹನದ ಸೌಲಭ್ಯ ಇರೋದಿಲ್ಲ. ಆನೆ ತೋಟದೊಳಗೇನೆ ಇರ್ತದೆ. ಯಾಕಂತಂದ್ರೆ ಇವತ್ತು ನಾವು ಕಾಡಾನೆ ವಿಚಾರ ಮಾತಾಡ್ತಾ ಇಲ್ಲ, ನಾವು ಮಾತನಾಡ್ತಾ ಇರ್ತಕ್ಕಂಥದ್ದು ತೋಟದ ಆನೆಗಳ ವಿಚಾರ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. 25 ವರ್ಷದ ಕಾಡಿನಿಂದ ಆಹಾರವನ್ನ ಹರಿಸ್ಕೊಂಡು ಅರಣ್ಯ ಇಲಾಖೆಯ ವೈಫಲ್ಯತೆಯಿಂದಾಗಿ ಇವತ್ತೇನು ಆ ಆನೆಗಳು ಹೊರಗಡೆ ಬಂದಿದೆ, ಆ ಆನೆಗಳು ಮರಿ ಹಾಕಿವೆ 25 ವರ್ಷದಿಂದ ಬಂದಿಂತದ್ದು. ಹಾಗೆ 25 ವರ್ಷಗಳಿಂದನೂ ನೀವೇನು ಹೇಳ್ತೀರಿ, 25 ವರ್ಷಗಳಿಂದನೂ ಆನೆಗಳು ಬಂದು ಮರಿ ಹಾಕಿ ಅದೇ ಕಾಡಿಂದ ಬಂದಂತಹ ಆನೆಗಳು ನಿರಂತರವಾಗಿ ತೋಟದಲ್ಲಿ ಬೀಡು ಬಿಟ್ಟು ಆ ತೋಟದ ಆನೆ ಆಗಿದೆ ಅಂತ. ಈಗ 25 ವರ್ಷದಿಂದನೂ ಇರುವಂತದ್ನ ಅಷ್ಟು ಕನಿಷ್ಠ ಅದನ್ನ ಹೊರಗಡೆ ಹಾಕುವಂತ ಕೆಲಸಗಳು ಯಾಕೆ ಸರ್ಕಾರದಿಂದ ಆಗ್ತಾ ಇಲ್ಲ? ನೋಡಿ, 25 ವರ್ಷದಿಂದ ತಾವೇ ಹೇಳಿದ್ರಿ, ಎಲ್ಲ ಪಕ್ಷಗಳು ಕೂಡ ಅಧಿಕಾರ ಮಾಡಿದೆ, ಆಡಳಿತ ಇತ್ತು ಅವ್ರ ಕೈಯಲ್ಲಿ. ಕೇಂದ್ರ ಸರ್ಕಾರ ಕೂಡ ಮತ್ತೆ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ, ಭಾರತೀಯ ಜನತಾ ಪಕ್ಷ, ತೃತೀಯ ರಂಗ ಕೇಂದ್ರದಲ್ಲಿ ಆಡಳಿತ ಮಾಡಿದೆ. ಇಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷ, ಭಾರತೀಯ ಜನತಾ ಪಕ್ಷ, ಜನತಾದಳ ಮತ್ತೆ ಮುಂದೆ ಅದಕ್ಕಿಂತ ಹಿಂದೆ ಜನತಾ ಪಕ್ಷ ಎಲ್ಲ ಅಧಿಕಾರವನ್ನು ಮಾಡಿದೆ. ಆದ್ರೆ ಇಲ್ಲಿ ವಿಚಾರ ಏನಿದೆ, ಯಾಕೆ ನಮಗೆ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, 25 ವರ್ಷದಿಂದ 30 ವರ್ಷದಿಂದ ಏನು ಆನೆಗಳು ತೋಟಕ್ಕೆ ಬಂತು, ಸುಮಾರು 60 ವರ್ಷ ಒಂದು ಆನೆ ಬದುಕ್ತದೆ. ಈಗ ಆ ಮರಿ ಹಾಕಿದಂತ ಆ ಮರಿಗಳಿಗಿದೆಯಲ್ಲ, ಅದಕ್ಕೆ 25-30 ವರ್ಷ ಆಗ್ಬಿಟ್ಟಿದೆ. ಈಗ ಅದು ಆ ಮರಿಗಳು ಈ ಹಿಂಡು ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ, ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಹೋಗ್ತಾ ಇದೆಯಲ್ಲ, ಆ ನೇತೃತ್ವ ವಹಿಸ್ತಾ ಇದೆ. ಆ ಆನೆಗಳು, ಆ ಮರಿಗಳು ಏನ್ 25 ವರ್ಷ ಇಲ್ಲೇ ಬದುಕ್ಬಿಟ್ಟ ಇದ್ದೇವೆ, ಅದು ನೇತೃತ್ವ ವಹಿಸ್ತಾ ಇದೆ. ಆ ಆನೆಗಳು ಕಾಡನ್ನೇ ನೋಡಿಲ್ಲ, ಆದ್ರಿಂದ ಅದು ಕಾಡಾನೆ ಅಲ್ಲ. ಕಾಡಿಗೆ ಹೋಗಕ್ಕೂ ಆಗಲ್ಲ, ಅದು ತೋಟದಲ್ಲಿ ಇರ್ತವೆ. ಅದು ನೀವು ಎಷ್ಟೇ ಅದನ್ನ ಕಾಡಿಗೆ ಕಟ್ಟಿದ್ರು ಕೂಡ ಆ ಆನೆಗಳ ಪ್ರಕಾರ ನಾನು ನೀವು ಅಥವಾ ಸರ್ಕಾರ ಯೋಚನೆ ಮಾಡ್ತಕ್ಕಂಥದ್ದು ಮುಖ್ಯ ಅಲ್ಲ. ಇಲ್ಲಿ ಆನೆ ಹೇಗೆ ಯೋಚನೆ ಮಾಡ್ತಾ ಇದೆ ಅದು ಮುಖ್ಯ ಅಲ್ವಾ? ಆಗ ಅದಕ್ಕೆ ಪರಿಹಾರನೇ ಇಲ್ವಾ ಅಂತ. ಈಗ ಆನೆಗಳು ನೀವು ಎಷ್ಟೇ ಅಟ್ಟಿದ್ರು ಯಾಕೆ ಬರ್ತಾ ಇದೆ ಅಂದ್ರೆ, ಅಲ್ಲಿ ನೀರಿನ ಕೊರತೆ ಇದೆ, ಅಲ್ಲಿ ಹಣ್ಣು ಫಲ ಕೊಡ್ತಕ್ಕಂಥ ಗಿಡಗಳ ತೀವ್ರ ಕೊರತೆ ಅದು ಇಲ್ವೇ ಇಲ್ಲ. ಆದ್ರಿಂದ ಆನೆಗಳು ಇಲ್ಲೇ ಹುಟ್ಟಿ ಇಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ನೋಡಿ, ಈಗ ಉದಾಹರಣೆ ಕೊಡ್ತೇನೆ ನಿಮ್ಗೆ. ಈಗ ಅಮೆರಿಕಾದಲ್ಲಿ ಒಬ್ರು ಮಹಾರಾಷ್ಟ್ರದವರು ಒಬ್ರು ಗುಜರಾತ್ ಅವ್ರನ್ನ ಮದುವೆ ಆಗ್ತಾರೆ. ಆ ಮಗು ಹುಟ್ಟಿದ ಮಗು ಇಡೀ ಬದುಕು ನಾನು ಭಾರತೀಯ ಮೂಲ ಅಂತ ಹೇಳ್ಕೊಂಡು ಬರ್ತದೆ, ಆದ್ರೆ ಅದು ಭಾರತನೇ ನೋಡಿರೋದಿಲ್ಲ. ಹಾಗೆ ಈ ಆನೆಗಳು ಕಾಡೇ ನೋಡ್ಲಿಲ್ಲ. ಅದಕ್ಕೆ ಪರಿಹಾರ ಏನಂತ ಹೇಳಿದ್ರೆ, ಒಂದು ಅದಕ್ಕೆ ಸರಿಯಾದಂತ ಆಹಾರ ಕೊಡ್ತಕ್ಕಂತ ಫಲ ಕೊಡ್ತಕ್ಕಂತ ಮರಗಳನ್ನ ನೀವು ಬೆಳೆಸ್ಬೇಕು ಕಾಡಲ್ಲಿ. ನೀವು ಅದಕ್ಕೆ ಸರಿಯಾದಂತ ನೀರಿನ ವ್ಯವಸ್ಥೆ ಮಾಡ್ಬೇಕು. ಮತ್ತೆ ಈಗ ಇರ್ತಕ್ಕಂಥ ಆನೆಗಳನ್ನ ನೀವು ಕಾಡಿಗಟ್ಟಿದ್ರೆ ಆಗೋದಿಲ್ಲ. ಇನ್ನು ಮುಂದೆ ಆನೆ ಬರೋದನ್ನ ತಡೆಗಟ್ಟೋದಕ್ಕೆ ಈ ಕ್ರಮ ಒಂದಾದ್ರೆ, ಈ ಆನೆಗಳನ್ನ ಶಾಶ್ವತವಾಗಿ ಪುನರ್ವಸತಿ ಮಾಡಬೇಕು. ಸುಮಾರು 186 ಆನೆಗಳಿದೆ ಕೊಡಗು ಜಿಲ್ಲೆಯಲ್ಲಿ, ಈ ತೋಟದ ಆನೆಗಳು. ಈ 186 ಆನೆಗಳನ್ನು ಕೂಡ ನಾವು ಪುನರ್ವಸತಿ ಮಾಡಬೇಕಾಗ್ತದೆ. ಹೇಗೆ ಪುನರ್ವಸತಿ ಮಾಡಬಹುದು ಸರ್ಕಾರಗಳು ಅಥವಾ ಅರಣ್ಯ ಇಲಾಖೆ? ಹೇಗ್ ಪುನರ್ವಸತಿ ಮಾಡ್ಬೋದು ಅಂತ ಹೇಳಿದ್ರೆ ನೋಡಿ, ಈಗಾಗಲೇ ಈ ಸರ್ಕಾರ ಒಂದು ಉತ್ತಮವಾದಂತ ಒಂದು ಹೆಜ್ಜೆ ಏನಿಟ್ಟಿದೆ ಅಂತ ಹೇಳಿದ್ರೆ, ಭದ್ರಾ ಭಾಗದಲ್ಲಿ ಒಂದು ಸಾಫ್ಟ್ ರಿಲೀಸ್ ಏರಿಯಾ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ಯೋಜನೆಯನ್ನು ಮಾಡಿ, ಹೋದ ಬಡ್ಜೆಟ್ ನಲ್ಲಿ ಅದಕ್ಕೆ ಅನುಮೋದನೆಯನ್ನು ಕೂಡ ಪಡ್ಕೊಂಡು 2000 ಹೆಕ್ಟೇರ್ ಭೂಮಿಯಲ್ಲಿ, ಅಂದ್ರೆ ಸುಮಾರು 5000 ಎಕರೆ ಜಾಗಕ್ಕೆ ಒಂದು ಭಾಗದಲ್ಲಿ ಬರೀ ನೀರು ಇರ್ತಕ್ಕಂಥ ಜಾಗವನ್ನ ಗುರುತಿಸಿ 3 ಭಾಗಕ್ಕೆ ಆ ಕಂದಕಗಳನ್ನ ಮಾಡಿ, ಅದಕ್ಕೆ ಆಹಾರದ ವ್ಯವಸ್ಥೆ ಅಲ್ಲಿ ಮಾಡಿ ಅದನ್ನ ಪುನರ್ವಸತಿ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು. ಯಾಕಂತಂದ್ರೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇವತ್ತು ಹಾಸನ ಜಿಲ್ಲೆ ಏನು ಚಿಕ್ಕಮಗಳೂರು, ಚಾಮರಾಜನಗರ ಈ ಭಾಗದಲ್ಲಿ ತೀವ್ರವಾದಂತ ಸಮಸ್ಯೆ ಅಲ್ಲಿಯೂ ಕೂಡ ಇದೆ. ಈ ಆನೆಗಳನ್ನ ಪುನರ್ವಸತಿ ಮಾಡೋದಿಕ್ಕೆ ಅದು ಮಾಡಿದ್ದು ಒಂದಾದ್ರೆ, ಎರಡನೇದು ಅರಣ್ಯ ಇಲಾಖೆ ವೈಫಲ್ಯತೆ ಬಗ್ಗೆ ತಾವು ಹೇಳಿದ್ರಿ. ಈಗ ನೋಡಿ, ಈ ಅರಣ್ಯ ಇಲಾಖೆ ಇದೆಯಲ್ಲ,
ಎಲ್ಲಾ ರಾಜಕೀಯ ಪಕ್ಷಗಳು ಯಾರು ಅಧಿಕಾರಕ್ಕೆ ಬಂದ್ರು ಕೂಡ ಕೇಂದ್ರದಲ್ಲಿ ಪರಿಸರ ಮಂತ್ರಿ ಮಂಡಳ ಇದೆ, ಅವ್ರದ್ದು ಅರ್ಧದಷ್ಟು ಜವಾಬ್ದಾರಿ ಅವ್ರದ್ದಿದೆ. ಯಾಕಂದ್ರೆ ಇದು ಒಂದೇ ರಾಜ್ಯದ ಸಮಸ್ಯೆ ಅಲ್ಲ. ಈ ನೀಲಗಿರೀಸ್ ಬಯೋಸ್ಫಿಯರ್ ಇಂದ ಆನೆ ಬಂದಿರ್ತಕ್ಕಂಥದ್ದು, ಮೂಲವನ್ನ ಪ್ರಶ್ನೆ ಮಾಡ್ಬೇಕಲ್ವಾ? ಈಗ ತಮಿಳುನಾಡು, ಕೇರಳ ಮತ್ತೆ ಕರ್ನಾಟಕ ರಾಜ್ಯ, ಈ ಮೂರು ರಾಜ್ಯದ ಮುಖ್ಯಮಂತ್ರಿಗಳು, ಅರಣ್ಯ ಸಚಿವರುಗಳು ಮತ್ತೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಒಂದು ತಂಡ ಕೇಂದ್ರದಲ್ಲಿ ಪರಿಸರ ಮಂತ್ರಿ ಮಂಡಳದಲ್ಲಿ ಯಾರಿದ್ದಾರೆ ಮಂತ್ರಿ ಅವರನ್ನ ಭೇಟಿ ಮಾಡ್ತಕ್ಕಂಥದ್ದು, ಮತ್ತೆ ಇಲ್ಲಿ ಇರ್ತಕ್ಕಂಥ ಚಿಕ್ಕಮಗಳೂರು, ಹಾಸನ್ನು, ಕೊಡಗು ಮತ್ತೆ ಚಾಮರಾಜನಗರ ಸಂಸದರು ಇದರ ನೇತೃತ್ವವನ್ನು ವಹಿಸ್ಕೊಂಡು ಅಲ್ಲಿ ಚರ್ಚೆ ಮಾಡಿ ಈ ಎಲ್ಲಾ ಕಡೆ ನೀಲಗಿರೀಸ್ ಬಯೋಸ್ಫಿಯರ್ ಏನಿದೆ ಅಲ್ಲಿ ಕಂದಕಗಳು ಮತ್ತೆ ಪಶ್ಚಿಮ ಘಟ್ಟ ಇರೋದ್ರಿಂದ ಎಲ್ಲಿ ಕಂದಕಗಳು ಮಾಡಕ್ಕಾಗೋದಿಲ್ವೋ ಅಲ್ಲಿ ರೈಲ್ವೆ ಹಳಿ ಬೇಲಿಗಳೇ ಇರ್ಬೋದು ಅಥವಾ ಸೌರಶಕ್ತಿ ಬೇಲಿಗಳು, ಇದೊಂದು ಸರಿಯಾದಂತ ಶಾಶ್ವತ ಯೋಜನೆಯನ್ನ ಮಾಡಬೇಕಾಗ್ತದೆ. ಯಾಕೆ ಮಾಡ್ತಾ ಇಲ್ಲ ಅಂತ ನೋಡಿ, ಈಗ ಈಗ ನೀವು ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಇದರಲ್ಲಿ ಒಟ್ಟಾಗಿ ಕೂತು ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಅಂತ ಆ ಪ್ರಯತ್ನವೇ ಆಗಿಲ್ಲ. ಈಗ ಹೋದ ಆಗಸ್ಟ್ 12ನೇ ತಾರೀಕು ನಾವು ವಿಶ್ವ ಆನೆ ದಿನ ಅಂತ ನಾವು ಮಾಡ್ತೇವೆ. ಈಗ ನೋಡಿ, ಕರ್ನಾಟಕ ರಾಜ್ಯದಲ್ಲಿ 6395 ಆನೆಗಳಿವೆ ನಮ್ಮ ಗಣತಿ ಪ್ರಕಾರ. ಅದರಲ್ಲಿ 2000 ಆನೆಗಳು ಕೊಡಗಿನಲ್ಲೇ ಇದೆ. ಅದರೊಳಗೆ 180 ಭಾಗ ಕೊಡಗಲ್ಲೇ ಇದೆ. ಹೌದು, 186 ಆನೆಗಳು ತೋಟದಲ್ಲೇ ಹುಟ್ಟು ಬೆಳೆದು ತೋಟದಲ್ಲೇ ಇದೆ. ಈಗ ಕರ್ನಾಟಕ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಆನೆಗಳು ಇರ್ತಕ್ಕಂಥ ರಾಜ್ಯ, ಅದು ಹೆಮ್ಮೆ ವಿಚಾರ. ಆದ್ರೆ ಇಲ್ಲಿ ಆನೆಗಳು ಬಂದು ಜೀವ ಹಾನಿ ಆಗ್ತಾ ಇರ್ತಕ್ಕಂಥದ್ದು, ಶಾಶ್ವತ ಅಂಗವೈಫಲ್ಯತೆಗಳಾಗ್ತಕ್ಕಂಥದ್ದು, ಬೆಳೆ ನಷ್ಟ ಆಗಿ ರೈತ ಆತ್ಮಹತ್ಯೆಗಳನ್ನ ಹಣಕಾಸು ಸಂಸ್ಥೆಗಳಿಗೆ ರೈತನ ಕೈಲಿ ಹಣ ಕಟ್ಟಕ್ ಆಗ್ತಾ ಇಲ್ಲ, ಆತ್ಮಹತ್ಯೆಗಳು ಮಾಡ್ತಾ. ಇದನ್ನೇ ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಹೋದ ಆಗಸ್ಟ್ 12ನೇ ತಾರೀಕು ಈ ಮೂರು ರಾಜ್ಯದ ಅರಣ್ಯ ಸಚಿವರು ಮತ್ತೆ ಅದರ ಜೊತೆ ತೆಲಂಗಾಣ ಮತ್ತೆ ಜಾರ್ಖಂಡಿನ ಅರಣ್ಯ ಸಚಿವರುಗಳು ಮತ್ತೆ ತಂತ್ರಜ್ಞರ ತಂಡ ಇವ್ರನ್ನೆಲ್ಲ ಕರೆಸಿ ಒಂದು ಸುದೀರ್ಘವಾದಂತ ಒಂದು ರೈತರನ್ನು ಕೂಡ ಕರೆಸಿ ಚರ್ಚೆಯನ್ನು ಮಾಡಿ ಈ ಸಾಫ್ಟ್ ರಿಲೀಸ್ ಏರಿಯಾ ಎಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಅದರ ಫಲವಾಗಿ ಅದು ಆಗ್ತಾ ಇದೆ ಅಂದ್ರೆ ಒಂದು. ಆದ್ರೆ ಇಲ್ಲಿ ಮತ್ತೊಂದು ಗಂಭೀರವಾದಂತ ವಿಚಾರ ತಾವು ಮಾತನಾಡಿದೀರಾ, ಅದು ತುಂಬಾ ಮುಖ್ಯವಾದ ವಿಚಾರವನ್ನು ತಾವು ಮಾತನಾಡಿದ್ದೀರಾ. ಏನಂತ ಹೇಳಿದ್ರೆ, ಅರಣ್ಯ ಇಲಾಖೆ ಯಾಕೆ ಕೆಲಸ ಮಾಡ್ತಾ ಇಲ್ಲ ಹೇಳ್ತಕ್ಕಂಥ ವಿಚಾರ. ನೋಡಿ, ಅರಣ್ಯ ಇಲಾಖೆ ಒಳಗಡೆ ಒಂದು ಕತ್ತಲ ಜಗತ್ತಿದೆ. ತಾಂಡವಾಡ್ತಿದೆ ಅಂತ ಹೇಳ್ತಾ ಇದ್ದಾರೆ. ನನಗೆ, ನಿಮಗೆ ಅಥವಾ ನಮ್ಮ ಪ್ರಪಂಚಕ್ಕೆ 12 ಗಂಟೆ ಬೆಳಕು, 12 ಗಂಟೆ ಕತ್ಲು. ಇಲ್ಲಿ 24 ಗಂಟೆ ಕತ್ತಲಿರ್ತಕ್ಕಂಥ ಒಂದು ಕತ್ತಲ ಜಗತ್ತಿದೆ. ಅದನ್ನ ನಾವು ಜನವಲಯಕ್ಕೆ ಅದನ್ನ ತರಬೇಕಾಗ್ತದೆ. ಯಾರೇ ಪಕ್ಷ ಈಗ 20-25 ವರ್ಷದಿಂದ ಸಮಸ್ಯೆ ಇದೆ. ಯಾವುದೇ ರಾಜಕೀಯ ಪಕ್ಷ ಅಧಿಕಾರ ಮಾಡಿದ್ರು ಕೂಡ ಇವರ ಮನಸ್ಥಿತಿ ಬದಲಾಗ್ಲಿಲ್ಲ. ಬರೀ 50% ಅಧಿಕಾರಿಗಳು ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು 50% ಅಧಿಕಾರಿಗಳ ಹಿನ್ನೆಲೆ ನೀವು ನೋಡ್ಬೇಕು, ಅವರ ಕಾರ್ಯವೈಖರಿಯನ್ನ ನೀವು ನೋಡ್ಬೇಕು. ಈ ಸಾವಿಗಳಿಗೆ ನೇರವಾಗಿ ಅವರು ಕಾರಣರಿದ್ದಾರೆ. ಭ್ರಷ್ಟಾಚಾರ ಇದೆ. ಭ್ರಷ್ಟಾಚಾರವನ್ನ ತನಿಖೆ ಮಾಡ್ತಕ್ಕಂಥ ತನಿಖಾ ವ್ಯವಸ್ಥೆಯನ್ನ, ಅರಣ್ಯ ಇಲಾಖೆ ಒಳಗಡೆ ನಡೀತಕ್ಕಂಥ ಭ್ರಷ್ಟಾಚಾರವನ್ನ ಹೊರಗಡೆ ಎಳಿತಕ್ಕಂಥ ತನಿಖಾ ವ್ಯವಸ್ಥೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ವಿಫಲವಾಗಿದೆ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ನೋಡಿ, 1.5 ಹಣ್ಣಿನ ಗಿಡ, ಹಣ್ಣಿನ ಮರ ನೆಡಬೇಕಲ್ವಾ? 1.5 ಕೋಟಿ, ಉದಾಹರಣೆಗೆ 1.5 ಕೋಟಿ ಮರ ನೆಟ್ಟಿದೆ, ಹಣ್ಣಿನ ಕೊಡ್ತಕ್ಕಂಥ ಮರ ನೆಟ್ಟಿದ್ದಾರೆ ಅಂತ ಹೇಳ್ತಾರಲ್ವಾ? ದಾಖಲೆ ಕೊಟ್ಟಿದಾರ? ಜಾಗ ಎಲ್ಲಿದೆ? ದಾಖಲೆ ಹೋಗಿ ನಡೋದಕ್ಕೆ ಜಾಗ ಎಲ್ಲಿದೆ? ಈಗ ಎಲ್ಲ ತೇಗದ ಮರ ಇದೆಯಲ್ಲ ನಮ್ಮಲ್ಲಿ, ಜಾಗ ಎಲ್ಲಿದೆ? ಎರಡನೇ ವಿಚಾರ, ನರ್ಸರಿಲಿ ಆ ಗಿಡಗಳಿದ್ಯಾ? ಎಷ್ಟು ಇವಾಗ 15-20 ವರ್ಷದಿಂದ ಹಣ ಬಿಡುಗಡೆ ಆಗಿದೆಯಲ್ಲ, ಪ್ರತಿ ವರ್ಷ 1.5 ಕೋಟಿ ಎಷ್ಟು ಮರ ಇದೆ? 20 ವರ್ಷದಿಂದ ಬೆಳೆದೇ ಇಲ್ವಾ? ಯಾವ ಸಸಿ ಬೆಳೆದೇ ಇಲ್ವಾ 20 ವರ್ಷದಿಂದ? ಈಗ ಕಾಡಿನ ಒಳಗಡೆ ಕೋರ್ ಏರಿಯಾ ಅಂತ ನಾವು ಹೇಳ್ತೇವಲ್ವಾ, ದಟ್ಟಾರಣ್ಯ ಪ್ರದೇಶ ಅಲ್ವಾ, ಅಲ್ಲಿ ಕೆರೆಗಳನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇವ್ರು 10-20 ವರ್ಷದಿಂದ ಅಲ್ವಾ? ಕೆರೆ ಮಾಡಿದಕ್ಕೆ ಯಾರು ತನಿಖೆ ಮಾಡಿದ್ದಾರೆ? ಯಾರು ಹೋಗಿ ನೋಡಿದ್ದಾರೆ? ಸಾರ್ವಜನಿಕರಿಗೆ ಹೋಗಕ್ಕೂ ಸಾಧ್ಯ ಇಲ್ಲಲ್ಲ.
ಸರ್ಕಾರದಲ್ಲಿ ಆದ್ರೂ ಹೋಗ್ಬೇಕಲ್ಲ. ಸಾರ್ವಜನಿಕರು ಪ್ರಶ್ನೆ ಒಂದಾದ್ರೆ ತಾವು ಹೇಳಿದ ಹಾಗೆ ಸರ್ಕಾರದಲ್ಲಿ ಒಂದು ತನಿಖಾ ವ್ಯವಸ್ಥೆ ಬೇಕಲ್ವಾ? ವರದಿ ಮಾತ್ರ ಹೋಗ್ತಾ ಇದೆಯಲ್ಲ ಕೇಂದ್ರಕ್ಕೆ, ರಾಜ್ಯಕ್ಕೆ. ನಾವು 20 ವರ್ಷದಿಂದ ಹೂಳೆತ್ತಿದೀವಿ ಅಂತ ಹೇಳ್ತಾರೆ, ಕೆರೆನೇ ಇಲ್ಲ. ಯಾವ ಹೂಳೆತ್ತಿದ್ದಾರೆ? ಕಂದಕಗಳು ನಿರ್ವಹಣೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಕಂದಕಗಳ ನಿರ್ವಹಣೆ ಮಾಡಿದಕ್ಕೆ ತನಿಖಾ ವ್ಯವಸ್ಥೆ ಎಲ್ಲಿದೆ? ಮತ್ತೆ ಕಂದಕ ಅದೇ ರೀತಿ ಇದ್ರೆ ಮಳೆ ಬಂತು ಜಾರ್ತು ಅಂತ ಹೇಳ್ತಾ ಇದ್ದಾರೆ. ತನಿಖಾ ವ್ಯವಸ್ಥೆ ಎಲ್ಲಿದೆ? ಮತ್ತೆ ಕಂದಕಗಳನ್ನ ವೈಜ್ಞಾನಿಕವಾಗಿ ಮಾಡಿದೀರಾ? ಈಗ ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಭಾಗದಲ್ಲಿ ಕಂದಕಗಳು ಮಾಡಿದ್ದಾರೆ. ವಿಫಲರಾಗಿದ್ದೀವಲ್ವಾ ನಾವು? ಅದನ್ನ ಮಣ್ಣು ಸರಿ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಮಣ್ಣು ಪರೀಕ್ಷೆ ಮಾಡ್ಲಿಲ್ಲ? ನೀವೊಂದು ಪುಟ್ಟ ಮನೆ ಕಟ್ಟಿಸುವಾಗ ಮುಂಚೆ ಮಣ್ಣು ಪರೀಕ್ಷೆ ಮಾಡಿದ್ರೆ ಆಯ್ತು. ಈಗ ಅದು ಕೂಡ ಸುಳ್ಳು. ಯಾಕೆ ಅಂತ ಹೇಳಿದ್ರೆ ನೋಡಿ, ಎಲ್ಲಿ ಭ್ರಷ್ಟಾಚಾರ ಇಲ್ಲದೇನೆ ಕಂದಕಗಳನ್ನ ನಿರ್ಮಾಣ ಮಾಡಿದ್ದಾರೆ, ಇವತ್ತು ಕೂಡ ಅಲ್ಲಿ ಆನೆ ಹೊರಗಡೆ ಬರ್ತಾ ಇಲ್ಲ. ಉದಾಹರಣೆಗೆ ಕಾನೂರು ಭಾಗದಲ್ಲಿ ಚೈನ್ ಗೇಟ್ ಅಂತಕ್ಕಂಥ ಪ್ರದೇಶನ ತಾವು ಹೋಗಿ ನೋಡ್ಬೇಕಾಗ್ತದೆ. ಆ ಚೈನ್ ಗೇಟ್ ಪ್ರದೇಶದಿಂದ ಬ್ರಹ್ಮಗಿರಿ ಪೈಸಾರಿಯಿಂದ ಕೊಟಗೇರಿಯಿಂದ ಕಾರ್ಮಾಡ್ ತನಕ ಸುಮಾರು 30 ವರ್ಷದಿಂದ ಕಂದಕ ಮಾಡಿದ್ದಾರೆ. ಇವತ್ತು ಕೂಡ ಒಂದು ಆನೆ ಕೂಡ ಆ ಭಾಗದಲ್ಲಿ ಹೊರಗಡೆ ಬರ್ತಾ ಇಲ್ಲ. ಇವತ್ತಿನ ತನಕ ನಿಮ್ ಜೊತೆ ನಾನೇನು ಮಾತಾಡ್ತೀನಿ, ಈ ಈ ಈ ಗಳಿಗೆ ತನಕ ಒಂದು ಆನೆ ಕೂಡ ಬರ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ವೈಜ್ಞಾನಿಕವಾಗಿ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲಿ ಮಣ್ಣು ಸರಿ ಇಲ್ಲ ಅಂತ ಹೇಳ್ತಾರೆ. ಈ ಮಣ್ಣು ಸರಿ ಇಲ್ವಾ? ವೈಜ್ಞಾನಿಕವಾಗಿ ಮಾಡಿದ್ದಾರೆ. ಉದ್ದ, ಅಗಲ, ಆಳ ಎಲ್ಲ ಸರಿಯಾಗಿದೆ. ಮತ್ತೆ ಆ ಮಣ್ಣನ್ನ ಏನು ತೆಗೆದು ಹೊರಗಡೆ ಹಾಕಿದ್ದಾರೆ, ದೂರದಲ್ಲಿ ಅದನ್ನ ತಗೊಂಡು ಹಾಕುವಂತ ಕೆಲಸ ಕೂಡ ಮಾಡಿದ್ದಾರೆ. ಅದರಿಂದ ಆ ಭ್ರಷ್ಟಾಚಾರದ ವಿಚಾರ ಯಾಕೆ ನಾನು ಮಾತನಾಡ್ತೀನಿ ಅಂತ ಹೇಳಿದ್ರೆ, ಸೌರಶಕ್ತಿ ಬೇಲಿಗಳ ವಿಚಾರ ಹೇಳ್ತೀವಿ. ಈಗ ಎಷ್ಟು ಕಡೆ ಸೌರಶಕ್ತಿ ಬೇಲಿಗಳಿದೆ, ಯಾಕೆ ಅದು ಕೆಲಸ ಮಾಡ್ತಾ ಇಲ್ಲ? ಗುತ್ತಿಗೆ ತಗೊಳ್ತಕ್ಕಂಥ ವಿಚಾರದಲ್ಲಿ ಯಾವುದೋ ಒಂದು ಸಂಸ್ಥೆಯ ಈ ಬ್ಯಾಟರಿಯನ್ನ ಅಳವಡಿಕೆ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಒಂದು ಕರಾರಿನ ಮೇಲೆಗೆ ನಾವು ತಗೊಳ್ತಾರೆ. ಅಲ್ಲಿ ಹಾಕ್ತಕ್ಕಂಥ ಬ್ಯಾಟರಿಗಳು ನೋಡಿದ್ರೆ ಅದಕ್ಕಿಂತ ಅತ್ಯಂತ ಕೆಳ ಗುಣಮಟ್ಟದ ಬ್ಯಾಟರಿಯನ್ನ ಅವರಲ್ಲಿ ಹಾಕಿರ್ತಾರೆ. ಮತ್ತೆ ಆ ಉದ್ದಗಲ ಅಳತೆ ಮಾಡಿದ್ರು ಕೂಡ ಅಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಕ್ಕಂಥ ಉದಾಹರಣೆಗಳು ಸಿಗ್ತವೆ 10-20 ವರ್ಷದಿಂದ ನಮಗೆ. ಆಮೇಲೆ ರೈಲ್ವೆ ಹಳಿಯ ಏನು ಬೇಲಿಗಳನ್ನ ಏನು ಮಾಡ್ತಾ ಇದ್ದೀರಿ, ಅದರಲ್ಲೂ ಕೂಡ ನೀವು ನೋಡಿ 2 ದಶಕಗಳಿಂದ ಎಷ್ಟು ಕಳಪೆ ಕಾಮಗಾರಿಗಳಿದೆ, ಯಾವ ತನಿಖಾ ವ್ಯವಸ್ಥೆ ಇದೆ? ಅದರಿಂದ ಕೇಂದ್ರದ ಪರಿಸರ ಮಂತ್ರಿ ಮಂಡಲ ಇರ್ಬೋದು, 17 ರಾಜ್ಯದಲ್ಲಿ ನಮಗೆ ಸಮಸ್ಯೆ ಇದೆ ಭಾರತ ದೇಶದಲ್ಲಿ. ಇವತ್ತು ನಿಮ್ ಜೊತೆ ನಾನು ಮಾತನಾಡ್ತಾ ಇದ್ದೀನಲ್ಲ, ಈಗ 56,000 ಜನ ಭಾರತ ದೇಶದಲ್ಲಿ ಶಾಶ್ವತ ಅಂಗವೈಫಲ್ಯತೆಯಲ್ಲಿ ಆಸ್ಪತ್ರೆಯಲ್ಲಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ 100 ಸಾವುಗಳಾಗ್ಬಿಟ್ಟಿದೆ 10-15 ವರ್ಷದಿಂದ. 100 ಜನ ಇವತ್ತು ಕೂಡ ಶಾಶ್ವತ ಅಂಗವೈಫಲ್ಯತೆಯಲ್ಲಿ ಮಲಗಿದ್ದಾರೆ. ಹಸುವನ್ನ ಕಳ್ಕೊಂಡಿರ್ತಕ್ಕಂಥ ರೈತರು ಆ ಹಾಲು ಕೂಡ ಬರ್ತಕ್ಕಂಥ ಆದಾಯವನ್ನ ಕಳ್ಕೊಂಡು ಬೀದಿಗೆ ಬಂದಿದ್ದಾರೆ. ಹಣಕಾಸು ಸಂಸ್ಥೆಗೆ ಸಣ್ಣ ರೈತರು ಇವತ್ತು ಹಣ ಕಟ್ಟಕ್ಕಾಗದೇನೆ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದಾರೆ. ಅದರಿಂದ ಅರಣ್ಯ ಇಲಾಖೆ ಈ ಭ್ರಷ್ಟಾಚಾರ ಏನಿದೆ, ಮತ್ತೆ ಅಧಿಕಾರಿಗಳು, ಈಗ ನೋಡಿ ಚಿಕ್ಕಮಗಳೂರು, ಕೊಡಗು, ಹಾಸನ ಅಂತ ಪ್ರದೇಶ ಸಂಘರ್ಷ ಇರ್ತಕ್ಕಂಥ ಜಿಲ್ಲೆ ಅಲ್ವಾ? ಈಗ ಇವರು ದೊಡ್ಡವ್ರನ್ನ ನೀವು ನೋಡಿ, ಒಂದು ಪಟ್ಟಿ ತಗೊಳ್ಳಿ, 20 ವರ್ಷದಿಂದ ಎಷ್ಟು ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ, ಹಾಸನ ಮತ್ತೆ ಚಿಕ್ಕಮಗಳೂರು, ಅವರು ಯಾವ ರೀತಿ ಕೆಲಸ ಮಾಡಿದ್ದಾರೆ, ಅವರ ಕಾರ್ಯವೈಖರಿಯನ್ನ ತಾವು ದಯಮಾಡಿ ಗಮನಿಸಬೇಕಾಗ್ತದೆ. ಅವರ ಕೆಲಸದ ಅವಧಿಯಲ್ಲಿ ಎಷ್ಟು ಸಾವುಗಳಾಗಿದೆ, ಎಷ್ಟು ಸಾವುಗಳು ಇವರ ವೈಫಲ್ಯತೆಯಿಂದ ಆಗಿದೆ ಅಂತಕ್ಕಂಥ ವಿಚಾರ. ಯಾಕೆ ಈ ಮಾತನ್ನ ನಿಮ್ಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನೋಡಿ ದೊಡ್ಡವರು ಮಂತ್ರಿಗಳು ಅವ್ರ ಕೈಕಾಲು ಹಿಡ್ಕೊಂಡು ಈ ಭಾಗಕ್ಕೆ ಅವರು ವರ್ಗಾವಣೆ ಮಾಡಿಸ್ಕೊಂಡು ಬರ್ತಾರೆ. ವರ್ಗಾವಣೆ ಮಾಡಿಸ್ಕೊಂಡು ಬಂದಾದ್ಮೇಲೆ ಅವರಿಗೆ ಗೊತ್ತಿದೆ, ಒಂದು ಸಂಘರ್ಷ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಕೆಲಸ ಮಾಡ್ಬೇಕಂದ್ರೆ ಒಬ್ಬ ಸೈನಿಕ ಯಾವ ರೀತಿ ಕೆಲಸ ಮಾಡ್ತಾನೆ, ಒಬ್ಬ ಪೊಲೀಸಿನವನು ಯಾವ ರೀತಿ ಕೆಲಸ ಮಾಡ್ತಾನೆ, ಸದಾ 24 ಗಂಟೆ ಜಾಗರೂಕನಾಗಿ ಇರ್ತಾನಲ್ವಾ, ಆ ರೀತಿ ಕೆಲಸ ಮಾಡ್ತಕ್ಕಂಥ ಇಚ್ಛಾಶಕ್ತಿ ಇದ್ರೆ ಮಾತ್ರ ಇಂಥ ಕಡೆ ಬರ್ಬೇಕು ಅವರು. ಇಲ್ಲಿ ಬಂದು ಅವರ ಸೋಮಾರಿತನ ಪ್ರದರ್ಶನ ಮಾಡಿಕೊಂಡು ಅವರ ಕುಟುಂಬವನ್ನ ಬೆಂಗಳೂರು ಮೈಸೂರಿನಲ್ಲಿ ಇರಿಸ್ಕೊಂಡು ಅವರು ವಾರಕ್ಕೆ 3 ದಿವಸ ಇಟ್ಕೊಂಡು ಸುದೀರ್ಘ ರಜೆಗಳನ್ನ ಹಾಕೊಂಡು ಹೋಗ್ಕೊಂಡು ಎಲ್ಲೋ ಕೆಳಮಟ್ಟದಲ್ಲಿ ಇರ್ತಕ್ಕಂಥವ್ರ ಹತ್ರ ವರದಿಯನ್ನ ತರಿಸ್ಕೊಂಡು ಈ ರೀತಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, ಇದನ್ನ ಮೊದಲು ಕೂಡ ಹೇಳಿದ್ದೇನೆ, ನೋಡಿ ಪೊಲೀಸ್ ಇಲಾಖೆಯಲ್ಲಿ ಒಂದು ವೈಫಲ್ಯತೆ ಆಗ್ತದೆ, ಸರಣಿ ಕಳ್ಳತನ ಆಗ್ತದೆ. ಆದ್ರೆ ಯಾವುದೋ ಒಂದು ಅವರ
ಪೊಲೀಸ್ ಠಾಣೆ ಒಳಗೆ ಒಂದು ಸಾವು ಆಗ್ತದೆ. ಆಗ ನೀವೇನ್ ಮಾಡ್ತೀರಿ? ಯಾರದೇ ಪಕ್ಷ ಬರಲಿ ಸರ್ಕಾರ, ಅವರನ್ನ ಅಮಾನತಿನಲ್ಲಿ ಇಡ್ತೀರಲ್ವಾ? ಹೌದು. ಆ ಅಧಿಕಾರಿನ ಅಮಾನತಲ್ಲಿಟ್ಟು ಅಲ್ಲಿ ತನಿಖೆಯನ್ನ ಶುರು ಮಾಡ್ತೀರಲ್ವಾ? ಆ ತನಿಖೆ ವರದಿಯಲ್ಲಿ ಅವರು ನಿರ್ದೋಷಿ ಅಂತ ಹೇಳಿದ್ರೆ ಮಾತ್ರ ಅವರಿಗೆ ವಾಪಸ್ಸು ಕೆಲಸವನ್ನ ಕೊಡ್ತೀರಲ್ವಾ? ಈ ಅರಣ್ಯ ಇಲಾಖೆಯಲ್ಲಿ ಇಷ್ಟೊಂದು ಸಾವುಗಳಾಗ್ತಾ ಇದೆಯಲ್ವಾ? ಅಂದ್ರೆ ನೀವ್ ಹೇಳ್ತಿರೋದು ಅರಣ್ಯ ಇಲಾಖೆ ಈಗ ಏನು ಆನೆ ಮಾನವ ಸಂಘರ್ಷದಲ್ಲಿ ಏನು ಸಾಯ್ತಾ ಇದಾರೆ ಜನ, ಸೊ ನೇರವಾಗಿ ನೀವು ಅರಣ್ಯ ಅಧಿಕಾರಿಗಳನ್ನ ನೀವು ಕೊಲೆಗಾರ ಅಂತ ನೀವು ಗುರ್ತು ಮಾಡ್ಬೇಕು ಅಂತ ಹೇಳ್ತಾ ಇದೀರಿ. ನೇರವಾಗಿ ಅವರು ಕಾರಣ ಇದ್ದಾರಾ ಇಲ್ವಾ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಈಗ ನೀವ್ ಹೇಳೋದು ಕರೆಕ್ಟ್. ಯಾಕಂದ್ರೆ ಸರ್ಕಾರದಲ್ಲಿ ಅಷ್ಟು ಅನುದಾನಗಳು ಬಂದ್ರು ಕೂಡ ಅಷ್ಟು ಇದಕ್ಕೆ ಪೂರಕವಾದಂತಹ ಎಲ್ಲ ಸೌಲಭ್ಯಗಳನ್ನ ಕೊಡಬೇಕು ಬಂದ್ರು ಕೂಡ ಅದನ್ನ ಮರೆಮಾಚಿ ಭ್ರಷ್ಟಾಚಾರ ಮಾಡಿ ಈ ವ್ಯವಸ್ಥೆಗಳನ್ನ ಹೊರಗಡೆ ಬರದಂಗೆ ಮಾಡೋದಾದ್ರೆ ಅವ್ರನ್ನೇ ಸರ್ಕಾರಗಳು ನೇರವಾಗಿ ಹೊಣೆ ಮಾಡ್ಬೇಕನ್ನೋ ನಿಮ್ಮ ವಾದವನ್ನ ಒಪ್ಪೋಣ. ಅದೇ ರೀತಿ ನೀವು JDS ಪಕ್ಷದಲ್ಲಿದ್ರಿ. ನೀವು JDS ಪಕ್ಷದಲ್ಲಿದ್ದಾಗ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ ನಿರಂತರವಾಗಿ ಆನೆ ಮಾನವ ಸಂಘರ್ಷದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಯಾರು ಹೋರಾಟ ಮಾಡಿರ್ಲಿಲ್ಲ. ನೀವು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದ್ರಿ. ಆಮೇಲೆ ಈಗ ನಾವು ಕೇಳ್ಪಟ್ಟಂಗೆ ನಿಮ್ಮದೇ ಕಾಫಿಯನ್ನ ಮಾರಿ, ಒಳ್ಳೆ ಮೆಣಸು ಮಾರಿ, ಸೈಟ್ಗಳನ್ನ ಮಾರಿ ನೀವು ಎಲ್ಲ ಪ್ರತಿಯೊಂದು ವಿಕ್ಟಿಮ್ಸ್ ಯಾರಿದ್ದಾರೆ ಅಥವಾ ಶಾಶ್ವತ ಅಂಗವೈಫಲ್ಯ ಯಾರಿಗಾಗಿದೆ ಇವರಿಗೆಲ್ಲ 10,000, 15,000, 20,000, ಗರಿಷ್ಠ 50,000 ರೂಪಾಯಿ ಕೊಟ್ಟಿದ್ದೀರಿ. ಈಗ ನೀವೇ ಈ ಸರ್ಕಾರದೊಳಗೆ ಬಂದಿದ್ದೀರಿ, ಈ ಸರ್ಕಾರದ ಒಂದು ಅಧಿಕಾರ ವ್ಯವಸ್ಥೆ ಒಳಗೆ ಬಂದಿದ್ದೀರಿ. ಈಗ ಮತ್ತೆ ನಿಮ್ ಸರ್ಕಾರದ ವೈಫಲ್ಯತೆ ನೀವು ಎತ್ತಿಡ್ತಾ ಇದ್ದೀರಿ. ಅಂದ್ರೆ ನಿಮ್ ಸರ್ಕಾರದೊಳಗೇನೆ ನೀವೇ ಮೆಂಬರ್ ಆಗಿರೋ ವ್ಯವಸ್ಥೆ ಒಳಗೆ ಇಷ್ಟು ಕರಪ್ಷನ್ ಇರುವಾಗ ಇದನ್ನ ನಿಮ್ ಸರ್ಕಾರಕ್ಕೆ ಸರಿ ಮಾಡಕ್ ಸಾಧ್ಯ ಅಲ್ವಾ ಅಥವಾ ಹೆಂಗೆ? ಇಲ್ಲ, ಭ್ರಷ್ಟಾಚಾರ ನಾನು ಹೇಳ್ತಾ ಇರ್ತಕ್ಕಂಥದ್ದು ಈ ಪಕ್ಷ ಆ ಪಕ್ಷ ಅಂತ ಹೇಳ್ತಕ್ಕಂಥದ್ದಲ್ಲ, ಅಥವಾ ನಮ್ಮ ಸರ್ಕಾರ ಇನ್ನೊಂದು ಸರ್ಕಾರ ಅಂತಲ್ಲ. ಕೇಂದ್ರದಲ್ಲೂ ಕೂಡ ಪರಿಸರದ ಮಂತ್ರಿಮಂಡಳ ಇರ್ಬೋದು, ಅಥವಾ ರಾಜ್ಯದಲ್ಲಿ 10-20 ವರ್ಷದಿಂದ ಹೇಳ್ತಾ ಇದ್ದೀನಿ ನಾನು. ಈಗಾಗಲೇ ಹೇಳಿದೆ, ಎಲ್ಲರೂ ಕೂಡ ಸರ್ಕಾರ ಮಾಡಿದಿರಲ್ವಾ. ಆದ್ರೆ ಈ ಅರಣ್ಯ ಇಲಾಖೆಯಲ್ಲಿ ಇರ್ತಕ್ಕಂಥ ಕೆಲವು ಒಂದು 50% ಇರ್ತಕ್ಕಂಥ ಅಧಿಕಾರಿಗಳು ನೇರವಾಗಿ ಮಾಡಿರ್ತಕ್ಕಂಥ ಈ ಭ್ರಷ್ಟಾಚಾರದ ವ್ಯವಸ್ಥೆಯಲ್ಲಿ ತೊಡಗಿರೋದ್ರಿಂದ, ಅವರಿಗೆ ಇಚ್ಛಾಶಕ್ತಿಯ ಕೊರತೆ ಇರೋದ್ರಿಂದ ಅದು ತನಿಖೆ ಆಗ್ಬೇಕು ಅಂತ ಹೇಳ್ತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ. ಇವತ್ತು ವನ್ಯಜೀವಿ ಮಂಡಳಿ ಸಭೆಗಳಲ್ಲೂ ಕೂಡ ನೋಡಿ, ಈಗ ವನ್ಯಜೀವಿ ಮಂಡಳಿ ಮುಖ್ಯಮಂತ್ರಿಯ ಅಧ್ಯಕ್ಷತೆಯಲ್ಲಿ ಇರ್ತಕ್ಕಂಥ ಒಂದು ಮಂಡಳಿ, ಅತ್ಯಂತ ಜವಾಬ್ದಾರಿ ಇರ್ತಕ್ಕಂಥ ಮಂಡಳಿ ಅದು. ಯಾಕೆಂತ ಹೇಳಿದ್ರೆ ಇಲ್ಲಿ ಬರೀ ಅರಣ್ಯ ಇಲಾಖೆ ಅಲ್ಲ, ಇಲ್ಲಿ ಇದರ ವ್ಯಾಪ್ತಿ ಇಂಧನ ಇಲಾಖೆ ಕೂಡ ಇದೆ, ಲೋಕೋಪಯೋಗಿ ಇಲಾಖೆ ಕೂಡ ಇದೆ, ಗಣಿಗಾರಿಕೆ ಇಲಾಖೆ ಕೂಡ ಇದೆ. ಅರಣ್ಯ ಪ್ರದೇಶದೊಳಗೆ ಯಾವ ಒಂದು ಕಾಮಗಾರಿ ಇರ್ಬೋದು, ಯೋಜನೆ ಇರ್ಬೋದು, ಅದನ್ನ ಮಾಡೋದಿಕ್ಕೆ ಇಲ್ಲಿ ಈ ಮಂಡಳಿ ಅನುಮತಿ ಕೊಡ್ತಕ್ಕಂಥದ್ದು. ಅಲ್ಲಿಯೂ ಕೂಡ ನಾನು ಇದನ್ನ ಸಂಘರ್ಷ ಮತ್ತೆ ಸಂರಕ್ಷಣೆ ಚರ್ಚೆ ಮಾಡ್ತಾ ಇದ್ದೇನಲ್ಲ. ನೋಡಿ, ಈಗ ನಾವು ಸಂಘರ್ಷ ಸಂರಕ್ಷಣೆ ಅಂತ ಮಾತಾಡ್ತಾ ಹೋಗ್ತೀವಲ್ಲ, ನಾವು ಸಂರಕ್ಷಣೆ ಸರಿಯಾಗಿ ಮಾಡಿದ್ರೆ ಸಂಘರ್ಷದ ವಿಚಾರ ಎಲ್ಲಿ ಬಂತು? ಅದರಿಂದ ಈಗ ನೋಡಿ, ಇಲ್ಲಿ ಯಾವ ಸರ್ಕಾರ ಯಾವ ಪಕ್ಷ ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ಅರಣ್ಯ ಇಲಾಖೆಯಲ್ಲಿ ಸಂಘರ್ಷದ ವಿಚಾರ ಬಂದಾಗ ಇಚ್ಛಾಶಕ್ತಿ ಇರ್ತಕ್ಕಂಥ ಅಧಿಕಾರಿಗಳು ಮಾತ್ರ ಇಲ್ಲಿ ಇರ್ಬೇಕು ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಆದ್ರೆ, ಭ್ರಷ್ಟಾಚಾರವನ್ನ ತನಿಖೆ ಮಾಡ್ತಕ್ಕಂಥ ಒಂದು ತನಿಖಾ ವ್ಯವಸ್ಥೆ ಕೂಡ ಆಗ್ಬೇಕು ಅಂತ ಹೇಳ್ತಕ್ಕಂಥದ್ದು ನನ್ನ ಆಗ್ರಹ. ಯಾಕೆ ಅಂತ ಹೇಳಿದ್ರೆ, ಆ ತನಿಖಾ ವ್ಯವಸ್ಥೆ ಇಲ್ಲದೆ ಇದ್ರೆ ನೀವು ಯಾವುದೇ ಪಕ್ಷ ಅಧಿಕಾರ ಮಾಡಿದ್ರು ಕೂಡ ಇವ್ರು ಅದನ್ನೇ ಹೇಳ್ತಾರೆ, ಕಾಡು ಮಧ್ಯೆ ನಾನು ಕೆರೆ ಮಾಡಿದೀನಿ, ಇಲ್ಲದೆ ಇರೋ ಕೆರೆಗೆ ಹೂಳೆತ್ತಿದೀನಿ, ಮರ ನೆಟ್ಟಿದ್ದೀನಿ. ಮೂಕ ಪ್ರಾಣಿಗಳು, ನಾನು ಅದಕ್ಕೆ ಹೇಳ್ತೇನೆ, ಕಾಂಗ್ರೆಸ್ಸಿನ ಆನೆ, JDSನ ಆನೆ, ಬಿಜೆಪಿ ಆನೆ ಇಲ್ಲ, ಅದು ಆನೆಗೆ ಗೊತ್ತೂ ಇಲ್ಲ. ಹುಲಿ ವಿಚಾರ ಕೂಡ ಅದೇ ಇದೆ. ಹುಲಿ ವಿಚಾರದಲ್ಲೂ ಕೂಡ ನಾನು ಹೇಳ್ತೇನೆ ನೋಡಿ, 563 ಹುಲಿಗಳು ನಮಗೆ ಕರ್ನಾಟಕ ರಾಜ್ಯದಲ್ಲಿದೆ. ಈ ಮಧ್ಯಪ್ರದೇಶ ಬಿಟ್ರೆ 2ನೇ ಅತಿ ಹೆಚ್ಚು ಹುಲಿಗಳಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ. ಇದು ಒಬ್ಬ ವನ್ಯಜೀವಿ ಪ್ರವಾಸಿಗನಿಗೆ ಖುಷಿ ಕೊಡ್ತಕ್ಕಂಥ ವಿಚಾರ ಆದ್ರೆ, ಇದು ಇಲ್ಲಿ ಇರ್ತಕ್ಕಂಥ ರೈತರಿಗೆ ಕಣ್ಣೀರ್ ತರಿಸ್ತಾ ಇದೆ. ಕೊಟ್ಟಿಗೆಯಲ್ಲಿ ನಾವು ಮಾಂಸ ಕೊಡ್ಬೇಕಾ? ರೈತ ಹುಲಿಗೆ ಕೊಟ್ಟಿಗೆಯಲ್ಲಿ ಮಾಂಸ ಕೊಡ್ಬೇಕಾ? ಈಗ ಕೊಡಗಿನ ಕೊಟ್ಟಿಗೆಗಳು ಅರಣ್ಯ ಇಲಾಖೆ ಕಸಾಯಿಖಾನೆ ಅಂತ ನೀವು ಹೇಳಕ್ ಬರ್ತೀರಿ. ಖಂಡಿತ ಖಂಡಿತ. ಇದ್ರ ಬಗ್ಗೆ ಇನ್ನೂ ಚರ್ಚೆಯನ್ನ ಮುಂದುವರಿಸ್ಕೊಳ್ಳೋಣ ಸ್ನೇಹಿತರೆ. ಈಗ ಸಣ್ಣದೊಂದು ವಿರಾಮ ತಗೋಣ, ಮತ್ತೆ ಇವ್ರ ಜೊತೆ ನಾವು ಸಂಕ್ಷಿಪ್ತವಾಗಿ ಅರಣ್ಯ ಇಲಾಖೆಯ ಒಳ ಮತ್ತು ಹೊರಗಿನ ಎಲ್ಲ ಮಾತುಗಳನ್ನ ಮುಕ್ತವಾಗಿ ಕೇಳ್ಕೊಳ್ಳೋಣ. ಒಂದ್ ಸಣ್ಣ ಬ್ರೇಕ್. ನಿವೃತ್ತಿಯ ನಂತರ ನಾನು ಕೃಷಿ ಮಾಡ್ತೇನೆ. ಕ್ಯಾಪ್ಟನ್, ಚಂಡಮಾರುತ ಕ್ಲೀನ್ ಬೌಲ್ಡ್ ಮಾಡ್ತದೆ, ಪ್ರವಾಹದಲ್ಲಿ ಪಿಚ್ ಹರಿದು ಹೋಗುತ್ತದೆ, ಪ್ರತಿಯೊಂದು ವಿಪತ್ತನ್ನ ತೊಡೆದು ಹಾಕುತ್ತೇನೆ. ಇದೇನು
ಬೆಳೆ ವಿಮೆ. ಕೇವಲ ವಿಮೆಯಲ್ಲ, ಕ್ಷೇಮ. 100ಕ್ಕೂ ಹೆಚ್ಚು ಬೆಳೆಗಳಿಗೆ ವಿಮೆ. ಎಕರೆಗೆ ಕೇವಲ 499 ರೂರಿಂದ. ತ್ವರಿತ ಮತ್ತು ಸುಲಭ ಪಾವತಿ. ಅತ್ಯಂತ ಅಗತ್ಯವಾದಾಗ ಕ್ಷೇಮ ಬೆಂಬಲ ಆಗ ಕೇವಲ ವಿಮೆ ಮಾತ್ರವಲ್ಲ, ಕ್ಷೇಮ. ಈಗಲೇ ಕಾಲ್ ಮಾಡಿ ಅಥವಾ ಆಪ್ ಡೌನ್ಲೋಡ್ ಮಾಡಿ. ಕ್ಷೇಮ ಜನರಲ್ ಇನ್ಶೂರೆನ್ಸ್. Bakachi Resto Cafe. Fried chicken, burger, pizza, wraps, mojito, milkshakes and Sanja's hot coffee. Fabins Veg and Non-Veg Restaurant. Special Arabian food, Kui Mandi available here. Near Alvezal Towers, Koinur Road, Madikeri. Phone 9481056600 95351466181. Visit today Bakachi Resto Cafe. Fabins Family Restaurant, Veg and Non-Veg. Specialist in Kulimindri Biryani. Always Al Tower, Koinur Road, Madikeri. Mobile 94810-56600 9535146181. Bakachi Resto Cafe. Fabins Family Restaurant. Hindustan First Grade College, JP Nagar, Mysuru offers courses in BCom, BCA and BBA Aviation Management with IATA certification in association with Orient Flights Aviation Academy, Mysuru. The state-of-the-art facilities like well-equipped classrooms, sophisticated labs, air-conditioned library, auditorium, highly qualified and dedicated faculty of Hindustan First Grade College collectively aims towards the comprehensive development of the students. Beyond education, holistic training is imparted to students in extracurricular activities, skill enhancement programs, sports activities to develop a well-rounded personality in all facets of education. Placement and training activities, industrial visits, CA, CS, CMA foundation coaching is offered. Merit scholarship available for the students at Hindustan First Grade College. Transportation and hostel facility are also available. Contact 9482334943 or 8971422338. Hindustan First Grade College, JP Nagar, Mysuru. Shining senses in your life. Desirable designs. Gives you treasured memory. Sharda Jewelers. ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ, ಕೊಡಗಿನ ಕೊಟ್ಟಿಗೆಗಳು ಅರಣ್ಯ ಇಲಾಖೆಯ ಕಸಾಯಿಖಾನೆ ಆಗ್ತಾ ಇದೆ. ನಿರಂತರವಾಗಿ ವನ್ಯಜೀವಿ ಉಪಟಳ ಹೆಂಗಾಗಿದೆ ಅಂದ್ರೆ, ಒಬ್ಬ ರೈತ, ಒಬ್ಬ ಕೃಷಿಕ, ಅವನು 70,000 80,000 1 ಲಕ್ಷ 2 ಲಕ್ಷ ಕೊಟ್ಟು ಹಸುವನ್ನು ಸಾಕ್ತಾ ಇರ್ತಾನೆ. ಅವನ ದಿನ 10-20 ಲೀಟರ್ ಹಾಲು ಮಾರಿ ಅವನ ಜೀವನ ಸಾಕ್ತಾ ಇರ್ತದೆ. ಈಗ ಅರಣ್ಯದೊಳಗೆ ಏನು ವ್ಯವಸ್ಥೆಗಳು ಅರಣ್ಯ ಇಲಾಖೆ ಮಾಡಬೇಕಾಗಿತ್ತು, ಅದರಲ್ಲಿ ನಿರ್ಲಕ್ಷ್ಯ ಆದಾಗ ಅಲ್ಲಿನ ವನ್ಯಜೀವಿಗಳು ನೇರವಾಗಿ ಗ್ರಾಮದೊಳಗೋ ನಾಡದೊಳಗೆ ಬಂದು ಇಲ್ಲಿನ ಕೃಷಿಕರಿಗೆ ನಿರಂತರವಾಗಿ ತೊಂದರೆ ಕೊಡ್ತಾ ಇದೆ. ಅದಕ್ಕೆ ನಾವು ಹೇಳ್ತಾ ಇದ್ವಿ, ಕೊಡಗಿನ ಕೊಟ್ಟಿಗೆಗಳು ಕಸಾಯಿಖಾನೆಗೆ ಸಮ ಆಗಿದೆ ಅಂತ. ಈ ಬಗ್ಗೆ ಇವ್ರ ಹತ್ರ ನೇರವಾಗಿ ಮಾತಾಡ್ತಾ ಇದ್ವಿ. ಸರ್, ಈಗ ಒಂದು ಕೊಡಗಿನ ಎಲ್ಲ ಅರಣ್ಯ ವ್ಯಾಪ್ತಿಯೊಳಗಿರುವಂತ, ಮುಂಚೆ ನಾವು ಅನ್ಕೊಂಡ್ವಿ ಅರಣ್ಯ ವ್ಯಾಪ್ತಿಯೊಳಗೆ ಮಾತ್ರ ಈ ವನ್ಯಜೀವಿ ಉಪಟಳ ಜಾಸ್ತಿ ಆಗುತ್ತೆ ಅಂತ. ಇವಾಗ ತುಂಬಾ ಅದರ ಟೆರಿಟರಿಯನ್ನು ದಾಟಿ 20-30-40 ಕಿಲೋಮೀಟರ್ಗೆ ಬಂದ್ಬಿಟ್ಟಿದೆ. ಅದು ಒಂದು ಅರಣ್ಯ ಇಲಾಖೆ ಅದನ್ನ ತಡೆಯಕ್ಕಾಗ್ತಾ ಇಲ್ಲ. ಇನ್ನೊಂದು, ಈಗ ಆನೆ ಮಾನವ ಸಂಘರ್ಷದಲ್ಲಿ ಸತ್ತವರೆಲ್ಲ ಬಡವರೇ, ಕಾರ್ಮಿಕರೇ. ನೀವ್ ಹೇಳ್ದಂಗೆ ಯಾರಿಗೆ ವೆಹಿಕಲ್ಸ್ ಇಲ್ವೋ, ಯಾರು ಅಸಮರ್ಥರು, ಯಾರು ಕಾರ್ಮಿಕರು ಅಂತ. ಅಂದ್ರೆ ಯಾವುದೇ ಸರ್ಕಾರಗಳು ಬಂದ್ರೆ ಕೂಡ ಈಗ ಈ ಬಡವರನ್ನ ಕಾಪಾಡೋದಕ್ಕೆ ಸಾಧ್ಯನೇ ಇಲ್ವಾ? ಇವ್ರ ಮಕ್ಕಳನ್ನ ಅನಾಥನೇ ಮಾಡ್ಬೇಕಾ? ಇದು ಏನ್ ಹೇಳ್ತಿರ್ತಾವ? ನೋಡಿ, ಒಂದು ಅತಿ ಮುಖ್ಯವಾದಂತ ವಿಚಾರ ಹೇಳಿದ್ರಿ ನೀವು. ಈ ಮಾಹಿತಿ ಏನಿದೆ, ಬಡವರು ಅಥವಾ ಸಣ್ಣ ರೈತರು, ಆದಿವಾಸಿಗಳು, ಶ್ರಮಜೀವಿಗಳು, ಅರಣ್ಯ ಪ್ರದೇಶದ ಸುತ್ತಮುತ್ತ ಇರ್ತಕ್ಕಂಥ ಸಾರ್ವಜನಿಕರು ವಾಹನ ಸೌಲಭ್ಯದಿಂದ ವಂಚಿತರಾದಂಥವ್ರು,
ಇವರೇ ಬಹುತೇಕ ಬಲಿ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದು ನೋಡಿ. 93% ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ 93% ಸಾವು ಆಗ್ತಾ ಇರ್ತಕ್ಕಂಥದ್ದು, ಅಂಗವೈಫಲ್ಯತೆಗಳಾಗ್ತಾ ಇರ್ತಕ್ಕಂಥದ್ದು ಈ ವನ್ಯಜೀವಿ ದಾಳಿಯಿಂದಾಗಿ ಆದಿವಾಸಿಗಳು ಮತ್ತೆ ಬಡವರು. ಯಾಕೆ ಅಂತ ಹೇಳಿದ್ರೆ ನೋಡಿ, ವಾಹನದ ಸೌಕರ್ಯ ಇರೋದಿಲ್ಲ. ತೋಟಕ್ಕೆ ಹೋದಂತ ಸಂದರ್ಭದಲ್ಲಿ ಇಡೀ ರಾತ್ರಿ ತೋಟದೊಳಗೇನೆ ಆನೆ ಇರ್ತದೆ, ಅಥವಾ ಸಂಜೆನೋ ಬೆಳಗ್ಗೆನೋ ಆ ಊರಿನಲ್ಲಿ ಇರ್ತಕ್ಕಂಥ ಅಂಗಡಿಗಳಿಗೆ ಹೋದಂತ ಸಂದರ್ಭದಲ್ಲಿ ರಸ್ತೆ ಬದಿಯಲ್ಲಿ ಆನೆಗಳು ಇರ್ತಕ್ಕಂಥದ್ದು. ಸೊ ಇವಾಗ ಏನಾಗಿದೆ, ಈ ವೈಜ್ಞಾನಿಕವಾಗಿ ನಾವು ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಬಂದಾಗ ಇದೆಲ್ಲ ಅಂಕಿಅಂಶಗಳು ತುಂಬಾ ಮಹತ್ವ ಬರ್ತದೆ ನಮಗೆ. ಯಾಕೆ ಅಂತ ಹೇಳಿದ್ರೆ, ಇವಾಗ ಹುಲಿ ವಿಚಾರನು ಕೂಡ ತಾವು ಹೇಳಿದ್ರಲ್ಲ, ಈಗ ನೋಡಿ ಈ 563 ಹುಲಿಗಳು ನಮ್ಮಲ್ಲಿ ಏನಿದೆ, ಇದರಲ್ಲಿ 138 ಹುಲಿಗಳು ಬರೀ ನಾಗರೋಳೆ ಭಾಗದಲ್ಲಿದೆ. ಈಗ ಅರಣ್ಯ ಇಲಾಖೆಯವರು ಸುಮಾರು 20 ವರ್ಷದಿಂದ ಏನ್ ಹೇಳ್ತಾ ಬಂದಿದ್ದಾರೆ, ಸುಳ್ಳು ಹೇಳ್ತಾ ಬಂದಿದ್ದಾರೆ ನಿಮಗೆ. ಅಂದ್ರೆ ಸಾರ್ವಜನಿಕರಿಗೆ ಸುಳ್ಳು ಹೇಳ್ಕೊಂಡು ಬಂದಿದ್ದಾರೆ. ವಯಸ್ಸಾಗಿರೋ ಹುಲಿ ಹೊರಗಡೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಒಂದು ಹುಲಿ ಸಾರ್ವಜನಿಕರು ಸುಳ್ಳು ಹೇಳಿದರೆ ಸರ್ಕಾರಕ್ಕೂ ವರದಿ ಸುಳ್ಳೇ ಕೊಟ್ಟಿದ್ದಾರೆ. ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಸುಳ್ಳು ವರದಿಯನ್ನ ಇಲಾಖೆಯಿಂದ ಸರ್ಕಾರಕ್ಕೂ ಕೊಟ್ಟಿದ್ದಾರೆ, ಕೇಂದ್ರದ ಪರಿಸರ ಮಂತ್ರಿಮಂಡಲಕ್ಕೂ ಕೊಟ್ಟಿದ್ದಾರೆ, ಸಾರ್ವಜನಿಕರಿಗೂ ಕೊಟ್ಟಿದ್ದಾರೆ. ಯಾಕೆಂತ ಹೇಳಿದ್ರೆ, ಹುಲಿ ಅಂತಕ್ಕಂಥದ್ದು ರಾಷ್ಟ್ರೀಯ ಪ್ರಾಣಿ. ಈಗ ಒಂದು ಹುಲಿಯನ್ನ ಸೆರೆ ಹಿಡಿಬೇಕು ಅಂತ ಹೇಳಿದ್ರೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಇದೆ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಇದೆ. ಅಲ್ಲಿಂದ ನಾವು ಅನುಮತಿಯನ್ನ ಪಡ್ಕೊಂಡು ಬರ್ಬೇಕು, ಅದು ಕಷ್ಟ ಅಂತ ಹೇಳ್ತಕ್ಕಂಥದ್ದೆಲ್ಲ ಸುಳ್ಳುಗಳನ್ನ ಹೇಳ್ಕೊಂಡು ಬಂದಿದ್ದಾರೆ. ಮೊಟ್ಟ ಮೊದಲನೇ ಸುಳ್ಳು ಅವ್ರು ಏನು ಹೇಳ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ, ವಯಸ್ಸಾಗಿರೋ ಹುಲಿ ಹೊರಗಡೆ ಬಂದಿದೆ. ಇಲ್ಲ, ನಮ್ಮ ಹತ್ರ ದಾಖಲೆಗಳಿದೆ. 8 ರಿಂದ 9 ವರ್ಷ ಒಂದು ಹುಲಿಗಾದಾಗ ಅದಕ್ಕೆ ಬೇಟೆ ಆಡ್ತಕ್ಕಂಥ ಶಕ್ತಿ ಕುಗ್ದಾಗ ಅದು ಜನವಸತಿ ಪ್ರದೇಶಕ್ಕೆ ಬಂದು ಕೊಟ್ಟಿಗೆಗೆ ನುಗ್ತಕ್ಕಂಥದ್ದು ಒಂದು ವಿಚಾರ ಆದ್ರೆ, ಅದು ಅರ್ಧ ಸತ್ಯ ಮಾತ್ರ. ಏನು ಸುಳ್ಳನ್ನ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಏನು ಸತ್ಯವನ್ನ ಅವರು ಹೇಳ್ತಾ ಇಲ್ಲ ಅಂತ ಹೇಳಿದ್ರೆ, 2 ವರ್ಷ 3 ವರ್ಷ 4 ವರ್ಷದ ಹುಲಿಗಳೆಲ್ಲ ಬಂದ್ಬಿಟ್ಟಿವೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬರೀ ನಮ್ಮ ಒಂದು 7-8 ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 10 ಹುಲಿಗಳು ಹೊರಗಡೆ ಇದೆ, ಎಲ್ಲ 3 ವರ್ಷ 4 ವರ್ಷ. ಯಾಕೆ ಅಂತ ಹೇಳಿದ್ರೆ, ಭೌಗೋಳಿಕವಾಗಿ ಒಂದು ಬಲಿಷ್ಠವಾದಂತ ಹುಲಿ ಅದು ಇರ್ತಕ್ಕಂತ ವ್ಯಾಪ್ತಿಯಲ್ಲಿ ಮತ್ತೊಂದು ಹುಲಿಯನ್ನ ಬದುಕಕ್ಕೆ ಬಿಡೋದಿಲ್ಲ. ಆ ಹುಲಿಗಿಂತ ಕಡಿಮೆ ಶಕ್ತಿ ಇರ್ತಕ್ಕಂತ ಹುಲಿ ಅದು ಹೊರಗಡೆ ಬರ್ತಾ ಇದೆ. ಅದಕ್ಕೆ ಒಂದೇ ಒಂದು ಮಾರ್ಗ ಏನಂತ ಹೇಳಿದ್ರೆ, ಅದನ್ನ ವಾಪಸ್ ಅಟ್ಟಿದ್ರೆ ನೀವು ಹಾಸ್ಯಾಸ್ಪದ. ಇದನ್ನ ವಾಪಸ್ ಅಟ್ಟಿದ್ರೆ ಆ ಹುಲಿ ಅದನ್ನ ವಾಪಸ್ ಇಲ್ಲಿಗೆ ಅಟ್ತಾ ಇದೆ, ಅಥವಾ ಈ ಹೋದ ಹುಲಿ ಅದನ್ನ ಅಟ್ಯಾಕ್ ಮಾಡಿ ಅದನ್ನ ವಾಪಸ್ ಕಳಿಸ್ಬೇಕು. ಯಾವ್ದಾದ್ರು ಒಂದು ಹುಲಿ ಇಲ್ಲಿಗೆ ನಿಮಗೆ ವಾಪಸ್ ಬರ್ತಾ ಇದೆ. ಆದ್ರಿಂದ ಈ ಸುಳ್ಳು ಹೇಳೋದನ್ನ ಇವ್ರು ಯಾಕೆ ನಿಲ್ಸಬೇಕಾಗ್ತದೆ ಅಂತ ಹೇಳಿದ್ರೆ, ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದಿಂದ ಅನುಮತಿ ಸಿಗ್ತಾ ಇಲ್ಲ ಅಂತಕ್ಕಂಥ ಒಂದು ಸುಳ್ಳು ಇದೆಯಲ್ಲ. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಎಸ್ ಪೊನ್ನಣ್ಣನವರು ಇವರಿಗೆ 4 ಹುಲಿಯನ್ನ ಸೆರೆ ಹಿಡಿಯೋದಿಕ್ಕೆ ಸುಮಾರು 3 ತಿಂಗಳು 4 ತಿಂಗಳು ಹಿಂದೆನೆ ಅನುಮತಿಯನ್ನ ತಗೊಂಡ್ ಬಂದು ಕೊಟ್ಟಿದ್ದಾರೆ. ಶಾಸಕರು ಕೊಟ್ಟಿದ್ದಾರೆ, ಶಾಸಕರು ಇಲಾಖೆಗೆ ಅನುಮತಿಯನ್ನ ತಗೊಂಡ್ ಬಂದು ಕೊಟ್ಟಿದ್ದಾರೆ. ಹುಲಿ ಹಿಡಿಯೋದು ಯಾರ ಕೆಲಸ? ನಾವು ಹೋಗಿ ಹುಲಿ ಹಿಡಿಯಕ್ಕಾಗ್ತದ? ಹುಲಿ ಹಿಡಿತಕ್ಕಂಥದ್ದು ಅರಣ್ಯ ಇಲಾಖೆಯ ಕೆಲಸ. ಪಶು ವೈದ್ಯಾಧಿಕಾರಿಗಳ ತಂಡ ಇದೆ, ಅರವಳಿಸ್ತಕ್ಕಂಥವರ ತಂಡ ಇದೆ, ಕ್ಷಿಪ್ರ ಕಾರ್ಯಪಡೆ ಇದೆ, ಆನೆ ಹಿಮ್ಮೆಟ್ಟಿಸ್ತಕ್ಕಂಥ ತಂಡವನ್ನ ಬಳಸ್ಕೊಳ್ಬಹುದು. ಮತ್ತೆ ಅರಣ್ಯ ಇಲಾಖೆಯ ಪರಿಣಿತಿ ಇರ್ತಕ್ಕಂಥ ಸಿಬ್ಬಂದಿಗಳಿದ್ದಾರೆ. ಯಾಕೆ ಹುಲಿ ಸಿಗ್ತಾ ಇಲ್ಲ, ಅನುಮತಿ ಸಿಗ್ತಾ ಇಲ್ಲ ಅಂತ 20 ವರ್ಷದಿಂದ ಹೇಳ್ತಾ ಇದ್ರು. ಈಗ ಅನುಮತಿ ಕೊಟ್ಟಿದ್ದೇವಲ್ಲ, ಯಾಕೆ? ಇಚ್ಛಾಶಕ್ತಿ ಕೊರತೆ, 24 ಗಂಟೆ ನಿಂತು ಕೆಲಸ ಮಾಡೋ ಒಂದು ಇಚ್ಛಾಶಕ್ತಿಯ ಕೊರತೆ. ಬರ್ತಕ್ಕಂಥವರೆಲ್ಲ ಎಲ್ಲಿ ಬರ್ತಾ ಇದ್ದಾರೆ? ಇಷ್ಟು ಸಾವುಗಳಾಯ್ತಲ್ಲ. ನನಗೆ ನಿಮ್ಮ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೇನೆ, ಇಷ್ಟು ಸಾವುಗಳಾಯ್ತಲ್ಲ ನಮ್ಮಲ್ಲಿ 20 ವರ್ಷದಿಂದ, ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಕೊಡಗಿಗೆ ಬರ್ತಾ ಇದ್ದಾರಾ? ಯಾವುದೋ ಒಂದು ಇದರಲ್ಲಿ ಏನೋ ಒಂದು ಕ್ರೀಡೆಗೆ ಸಂಬಂಧಪಟ್ಟಂತ ಒಂದು ವಿಚಾರ ಬೆಂಗಳೂರಿನಲ್ಲಿ 11 ಜನರ ಅಮೂಲ್ಯ ಜೀವ ಕಳ್ಕೊಂಡಾಗ ಅಲ್ಲಿ ಇರ್ತಕ್ಕಂಥ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಅಮಾನತು ಮಾಡ್ಲಿಲ್ವಾ? ಅಮಾನತು ಮಾಡಿ ಅವ್ರ ಮೇಲೆ ಏನು ಯಾವ ರೀತಿ ಕ್ರಮ ಕೈಗೊಳ್ಬೇಕು ಅದನ್ನೆಲ್ಲ ಕ್ರಮ ತಗೊಂಡಿಲ್ವಾ?
ಯಾಕೆ ಸರ್ಕಾರಗಳು, ಯಾವುದೇ ಪಕ್ಷದ ಸರ್ಕಾರ ಇರ್ಲಿ, ಯಾಕೆ ಇವ್ರನ್ನ ಅಮಾನತಿನಲ್ಲಿ ಇಡೋದಿಲ್ಲ? ಅದು ಯಾಕೆ ಇಡ್ತಾ ಇಲ್ಲ ಅಂತ ಈಗ ನೀವು ನಿಮ್ ಸರ್ಕಾರವನ್ನ ಕೇಳಬೇಕು, ಯಾಕೆ ಇಡ್ತಾ ಇಲ್ಲ? ನಾನು ಅದನ್ನ ಮುಂದಿನ ವನ್ಯಜೀವಿ ಮಂಡಳಿ ಸಭೆಯಲ್ಲಿ ಮಾತಾಡ್ತೇನೆ. ಖಂಡಿತವಾಗಲೂ ಈ ವಿಚಾರವನ್ನ ನಾನು ಅಲ್ಲಿ ಮಾತನಾಡ್ತಕ್ಕಂಥದ್ದು ಮಾತ್ರವಲ್ಲ, ಒತ್ತಾಯ ಮಾಡ್ತೇನೆ ನಾನು. ಇವರನ್ನ ಏನ್ ಮಾಡ್ತಾ ಇದ್ದಾರೆ? ಕೊಡಗು ಜಿಲ್ಲೆ ಮತ್ತೆ ಹಾಸನ ಜಿಲ್ಲೆ ಮತ್ತೆ ಚಿಕ್ಕಮಗಳೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಈ CCF ಗಳನ್ನ ಯಾಕೆ ಅಮಾನತು ಮಾಡ್ತಾ ಇಲ್ಲ? ಅಥವಾ ಯಾಕೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ವನ್ಯಜೀವಿ ವಿಭಾಗಕ್ಕಂತಾನೆ ಒಬ್ಬನ ಇಟ್ಟಿದ್ದೀರಾ? ಒಬ್ಬ ACCF ನ ಬರೀ ಆನೆಗೆ ಅಂತ ಮಾಡಿ ಇಟ್ಟಿದ್ದೀರಾ? ಎಷ್ಟೊಂದ ಆನೆ ತುಳಿತದಿಂದ ಎಷ್ಟು ಸಾವಾದ್ರೂ ಕೂಡ ಅವರು ಇಲ್ಲಿ ಬಂದು ಕೆಲಸ ಮಾಡ್ತಾ ಇಲ್ಲ. ಅವರೊಂದು ಭೇಟಿ ಕೂಡ ಕೊಡ್ತಾ ಇಲ್ಲ. ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ನೀವು ಹೇಳ್ತೀರಿ. ಇವತ್ತಿಂದ ಅಂತಲ್ಲ, ಕಳೆದ 20 ವರ್ಷಗಳ ನಿರ್ಲಕ್ಷ್ಯ ಭಾವ ಅವರ ತರ ಇದೆ ಅಂತ. ಕೇಂದ್ರ ಮತ್ತೆ ರಾಜ್ಯದ ಸರ್ಕಾರಗಳ ಜವಾಬ್ದಾರಿ ಏನಿದೆ ಅಂತ ಹೇಳಿದ್ರೆ, ಯಾವ ಅಧಿಕಾರಿ ಕೆಲಸ ಮಾಡೋದಿಲ್ವೋ, ಎಲ್ಲಿ ಅವನ ವೈಫಲ್ಯತೆ ಇದೆಯೋ ಅಮಾನತಲ್ಲಿ ಇಟ್ಟು ಆತನ ಮೇಲೆ ಸರಿಯಾದಂತ ತನಿಖೆಯನ್ನ ಮಾಡಿ. ಯಾಕೆ ಅಂತ ಹೇಳಿದ್ರೆ, ಕಂದಕಗಳು ಆಗಿರ್ತಕ್ಕಂಥ ಜಾಗದಲ್ಲಿ ಆನೆ ಹೊರಗಡೆ ಬರ್ತಾ ಇದೆ 10-20 ವರ್ಷದಿಂದ. ರೈಲ್ವೆ ಹಳಿ ಬೇಲಿಗಳ ಆಗಿರ್ತಕ್ಕಂಥ, ಸೌರಶಕ್ತಿ ಬೇಲಿ ಆಗಿರ್ತಕ್ಕಂಥ ಜಾಗದಿಂದ ಹೊರಗಡೆ ಬಂದಿದೆ. ಇವತ್ತು ಉದಾಹರಣೆ, ವೈಜ್ಞಾನಿಕವಾಗಿ ಅವರು ವಿಫಲ ಆಗಿದ್ದಾರೆ ಅಂತ ಹೇಳಿದ್ರಿ ನೀವು. ಭ್ರಷ್ಟಾಚಾರ. ಈಗ ನೋಡಿ, ಮಾಲ್ದಾರೆ, ನಮಗೆ ಅತಿ ಹೆಚ್ಚು ಸಮಸ್ಯೆ ಇರ್ತಕ್ಕಂಥ ಜಾಗ ಯಾವುದು? ಇವತ್ತು ಮಾಲ್ದಾರೆ ಭಾಗ, ಸಿದ್ದಾಪುರ ಭಾಗ, ಪಾಲಿಬೆಟ್ಟ ಭಾಗ, ಚೆನ್ನಯ್ಯನ ಕೋಟೆ ಭಾಗ, ಶೆಟ್ಟಿಗೇರಿ ಶ್ರೀಮಂಗಲ ಭಾಗ, ನಾಲ್ಕೇರಿ ಭಾಗ, ಕಕ್ಕಬೆ ಕುಂಜಿಲ ಭಾಗ, ಈ ಭಾಗದಲ್ಲೆಲ್ಲ ಒಂದು ತನಿಖೆಯನ್ನ ಮಾಡಬೇಕಾಗ್ತದಲ್ವಾ? ಯಾವ ರೀತಿ ಇವತ್ತು ಕಂದಕಗಳು ಎಲ್ಲಾ ರೀತಿಯ ತಡೆಗಳನ್ನ ಮಾಡಿಯೂ ಕೂಡ ಈ ರೀತಿ ಬರ್ತಾ ಇದೆ. ಮತ್ತೆ ಕೆಲವೊಂದು ಅಧಿಕಾರಿಗಳಿದ್ದಾರೆ. ಇವತ್ತು ನಮ್ಮ ಜಿಲ್ಲೆ ಬಗ್ಗೆ ಮಾತಾಡೋಣ. ಕೆಲವೊಂದು ಅಧಿಕಾರಿಗಳಿದೆ, ನೀವು ಅವರ 20 ವರ್ಷ ಇಲ್ಲೇ ಕೆಲಸ ಮಾಡಿದವರು ಇದ್ದಾರೆ. 20 ವರ್ಷದಿಂದ ಅವರ ಹಿನ್ನೆಲೆಯನ್ನ ನೋಡಿ ನೀವು. ಎಷ್ಟು ಸಾವು ನೋವುಗಳಾಗಿದೆ, ಎಷ್ಟು ಅಂಗವೈಫಲ್ಯತೆಗಳಾಗಿದೆ ಇವತ್ತು. ಅದರಲ್ಲಿ ಅವರ ವೈಫಲ್ಯತೆಯಲ್ಲಿ ಯಾವ್ದಾಗಿದೆ ಹೇಳ್ತಕ್ಕಂಥದ್ದು ಮಾತ್ರ ನಾನು ಹೇಳ್ತಾ ಇದ್ದೇನೆ. ಎಲ್ಲೋ ಒಂದ್ ಕಡೆ ಆನೆ ಬಂದು ರಾತ್ರೋರಾತ್ರಿ ಎಲ್ಲೋ ಒಂದ್ ಕಡೆ ದುರ್ಘಟನೆ ಆದ್ರೆ ನಾನು ಹಗುರವಾಗಿ ಮಾತನಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಎಲ್ಲಾ ಸೌಕರ್ಯಗಳು ಕೊಟ್ಟು ಸರ್ಕಾರ ಇವರ ವೈಫಲ್ಯತೆಯಿಂದ ಮಾಡಿದಾರಲ್ಲ. ಮತ್ತೆ ಇದಕ್ಕಿನ್ನೊಂದು ಮೂಲ ಕಾರಣ ನೋಡಿ, ಇವತ್ತು ಅರಣ್ಯ ಇಲಾಖೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡ್ತಕ್ಕಂಥವ್ರು ಯಾರು? ಪ್ರಕೃತಿಯನ್ನ ಕಾವಲು ಕಾಯ್ತಕ್ಕಂಥ ಪವಿತ್ರವಾದಂತ ಕೆಲಸವನ್ನ ಹಗಲು ಇರುಳು ಮಾಡ್ತಕ್ಕಂಥವ್ರು ಯಾರು? ಇವತ್ತು ಫ್ರಂಟ್ ಲೈನ್ ಸೋಲ್ಜರ್ಸ್ ಅಂತ ನಾವು ಹೇಳ್ತೇವಲ್ಲ, ಯಾರು? ಇವತ್ತು ನೋಡಿ, ಇವತ್ತಲ್ಲಿ ಕಾವಲುಗಾರರು ಇರ್ಬೋದು, ಅಥವಾ ಅಲ್ಲಿ ವಾಹನ ಅತ್ಯಂತ ಪರಿಣಿತಿ ಇರ್ತಕ್ಕಂಥ ವಾಹನ ಚಾಲಕರೇ ಇರ್ಬೋದು, ಅಥವಾ ನಡುತೋಪು ಕಾವಲುಗಾರರೇ ಇರ್ಬೋದು, ಅಥವಾ ಆನೆ ಹಿಮ್ಮೆಟ್ಟಿಸತಕ್ಕಂಥ ತಂಡ ಇರ್ಬೋದು, ಕ್ಷಿಪ್ರ ಕಾರ್ಯಪಡೆ ಇರ್ಬೋದು, ಅಥವಾ ನಮ್ಮ ಆನೆ ಕಾರ್ಯಪಡೆ ಇರ್ಬೋದು. ಇಂಥವ್ರು ಇದಾರಲ್ಲ. 2017ರಲ್ಲಿ ಒಬ್ಬ ಅಧಿಕಾರಿ, ಹಿರಿಯ ಒಬ್ಬ ಅಧಿಕಾರಿ, ಮೂರ್ತಿ ಅಂತಕ್ಕಂಥವನು ಅಲ್ಲಿ ಅರಣ್ಯ ಭವನಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು, ಯಾವುದೇ ಸರ್ಕಾರದ ಆದೇಶ ಇರ್ಲಿಲ್ಲ, ಯಾವುದೇ ಮುಖ್ಯಮಂತ್ರಿಗಳ ಅಥವಾ ಅರಣ್ಯ ಮಂತ್ರಿಗಳ ಆದೇಶ ಇರ್ಲಿಲ್ಲ, ಏಕಾಏಕಿ ಸುಮಾರು 20 ವರ್ಷ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂತ ಇಂಥವರೆಲ್ಲ ಏನು ದಿನಗೂಲಿ ಆಧಾರದ ಮೇಲೆ ಸರ್ಕಾರದಿಂದ ನೇರವಾಗಿ ಏನು ಅವರಿಗೆ ಈ ಸಂಬಳ ಏನು ಜಮಾ ಆಗ್ತಾ ಇತ್ತು, ಇಂಥವ್ರನ್ನ ಏಕಾಏಕಿ ಹೊರಗುತ್ತಿಗೆ ಅಂತ ಮಾಡಿ ಅವ್ರಿಗೆ ಯಾರಿಗೋ ಬೇಕಾದವನಿಗೆ ಗುತ್ತಿಗೆಯನ್ನ ಕೊಟ್ಟು ಇವರ ಸೇವೆಯನ್ನೆಲ್ಲ ನಿರ್ಲಕ್ಷಿಸಿ ಅತ್ಯಂತ ಅಮಾನವೀಯವಾಗಿ ಅವ್ರನ್ನ ನಡೆಸ್ಕೊಂಡು 10, 12, 14 ಗಂಟೆ ಅವ್ರ ಕೈಲಿ ದುಡಿಸ್ಕೊಳ್ತಕ್ಕಂಥ ಕೆಲಸ ಆಗಿದೆ. ಅತಿ ಕಡಿಮೆ ಸಂಭಾವನೆ ಕೊಡ್ತಕ್ಕಂಥದ್ದು. ಏನು ಒಂದು ಇವತ್ತು ಒಬ್ಬ ನೇರವಾಗಿ ಅರಣ್ಯ ಇಲಾಖೆಯಿಂದ ನೇಮಕ ಆಗಿರ್ತಕ್ಕಂಥ ಗುತ್ತಿಗೆ ಆಧಾರನ ಮಾಡಿರೋದು ಅವೈಜ್ಞಾನಿಕವಾಗಿ. ಇವರು ದಿನಗೂಲಿಯಲ್ಲಿ ಇದ್ರು, ಸರ್ಕಾರದಿಂದ ಅವರಿಗೆ ವೇತನ ಸಿಗ್ತಾ ಇತ್ತು. ರಾತ್ರೋರಾತ್ರಿ ಇದು ಭ್ರಷ್ಟಾಚಾರ ಒಳನುಗ್ಗಿ ಅನ್ಯಾಯ ಆಗಿದೆ. ಆಧಾರದ ಮೇಲೆ ಈ ಪರಿಸರವನ್ನ ಸಂರಕ್ಷಣೆ ಮಾಡುವಂತಹ ನೌಕರರಿಗೆ ಮತ್ತೆ ಆನೆ ಮಾನವ ಸಂಘರ್ಷವನ್ನು ತಡೆಯಲು ಕೂಡ ಅವರ ಪ್ರಮುಖ ಪಾತ್ರ ಇದೆ ಅಂತ ಹೇಳ್ತೀರಿ. ಅವ್ರ ಮೇಲೆ ಗದಾಪ್ರಹಾರ ಆಗಿದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, 8 ಗಂಟೆ ಕೆಲಸ ಮಾಡ್ತಕ್ಕಂಥ ನಿಯಮ ಇದೆ. ಇವತ್ತೊಬ್ಬ ಅರಣ್ಯ ಇಲಾಖೆಯಿಂದ ನೇರವಾಗಿ ನೇಮಕ ಆಗಿರ್ತಕ್ಕಂಥವ್ನು ಎಷ್ಟು ಗಂಟೆ ಕೆಲಸ ಮಾಡ್ತಾನೆ? 8 ಗಂಟೆ ಕೆಲಸ ಮಾಡ್ತಾನೆ. ಇವ್ರ ಕೈಲಿ 14-15 ಗಂಟೆ ದುಡಿಸ್ಕೊಳ್ತಾ ಇದ್ದಾರೆ. ಇವತ್ತು ಕಳ್ಳಬೇಟೆ ತಡೆ ಶಿಬಿರದಲ್ಲಿ ಸಂಬಳ 8 ಗಂಟೆ, ದುಡಿಮೆ 14 ಗಂಟೆ. ಹೌದು.
14 ಗಂಟೆ ಮೇಲೆ ಕಳ್ಳಬೇಟೆ ತಡೆ ಶಿಬಿರದಲ್ಲೆಲ್ಲ ಕೆಲಸ ಮಾಡ್ತಕ್ಕಂಥವ್ರು ವಾರಗಟ್ಲೆ ಅಲ್ಲೇ ಇದ್ದಾರೆ. ಆ ಶಿಬಿರಗಳೆಲ್ಲ ಏನು ದಟ್ಟಾರಣ್ಯ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಅವರು ವಾರಗಟ್ಲೆ ಅಲ್ಲೇ ಇದ್ದಾರೆ. ಒಂದು ದಿವಸ ರಜೆ ಇಲ್ಲ. ರಜೆಗೆ ಅವರು ಅವ್ರು ಕೆಲಸ ಮಾಡಿದಕ್ಕೆ ಆ ಸಂಭಾವನೆ ಕೂಡ ಇಲ್ಲ. 14-15 ಗಂಟೆ ಅವ್ರ ಕೈಲಿ ದುಡಿಸ್ಕೊಳ್ತಕ್ಕಂಥದ್ದು. ಮತ್ತೆ ಅರಣ್ಯ ಇಲಾಖೆಯಲ್ಲಿ ನೇರವಾಗಿ ನೇಮಕ ಆದಂತವನು ಮಾಡ್ತಕ್ಕಂಥ ಕೆಲಸಕ್ಕಿಂತ ಹೆಚ್ಚು ಮಾಡಿದ್ರು ಕೂಡ ಆತ ಏನು ಸಂಭಾವನೆ ಪಡಿತಾ ಇದ್ದಾನೆ, ಅದಕ್ಕಿಂತ ಸುಮಾರು 60-70% ಕಡಿಮೆ ಸಂಭಾವನೆಯನ್ನ ಇವನಿಗೆ ಕೊಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಅಧಿಕಾರಿಗಳು ಹೆಚ್ಚಿನ ಅಂಶ ಈ ತರ ನೇಮಕ ಆದಂತವ್ರನ್ನ ಅವರ ಮನೆಗೆ ಮಾರುಕಟ್ಟೆಯಿಂದ ಸಾಮಾನು ತರೋದಿಕ್ಕೆ, ಅವರ ವಾಹನ ಚಾಲಕರನ್ನ, ಅವರ ಮಕ್ಕಳನ್ನ ಶಾಲೆಗೆ ಬಿಡೋದಿಕ್ಕೆ, ಅವರ ಕುಟುಂಬದವರನ್ನ ಊರು ತಿರುಗಿಸೋದಿಕ್ಕೆ ಬೆಂಗಳೂರು, ಮೈಸೂರು ಎಲ್ಲ ಕಡೆ ಬಳಸ್ಕೊಳ್ತಾ ಇದ್ದಾರೆ. ಸರ್ಕಾರಿ ವಾಹನಗಳನ್ನ ಬಳಸ್ಕೊಳ್ತಾ ಇದ್ದಾರೆ. ಮತ್ತೆ ತರಬೇತಿ ಕೇಂದ್ರಗಳಿಲ್ಲ. ಇವತ್ತು RRT ಮತ್ತೆ ETF ಅಂತ ಹೇಳ್ತಾರೆ. ಎಲ್ಲ ಕಾಲೇಜಿಂದ ಅವ್ರು ತೇರ್ಗಡೆ ಆದ್ರೂ ಬಿಟ್ರು ಆ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದು ಸೇರಿಸ್ತಾ ಇದ್ದಾರೆ. ಅದಕ್ಕೆ ಲೆಕ್ಕ ಸರಿಯಾಗಿ ಕೊಡ್ತಾ ಇಲ್ಲ. ನೀವು ಹೋಗಿ ಎಷ್ಟು ಜನ ಇದ್ದಾರೆ ಅಂತ ಲೆಕ್ಕ ನೋಡಿದ್ರೆ ಆ ಲೆಕ್ಕನೇ ಸಿಕ್ಕೋದಿಲ್ಲ. ಅವರನ್ನ ನೇಮಕ ಮಾಡಿ ಅವರಿಗೆ ತರಬೇತಿಯೇ ಕೊಡ್ತಾ ಇಲ್ಲ. 10-20 ವರ್ಷದಿಂದ ಆಗ್ತಾ ಇದೆ. ಅವರಿಗೆ ತರಬೇತಿಯೇ ಕೊಡ್ತಾ ಇಲ್ಲ. ಎಷ್ಟೋ ಜನ ಮೊದಲನೇ ಬಾರಿಗೆ ಆನೆ ನೋಡಿರ್ತಾರೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಆದ್ರಿಂದ ಇದರ ಸೂಕ್ಷ್ಮತೆಯನ್ನ ನಾವು ಎಷ್ಟು ಬೇಗ ಅರ್ಥ ಮಾಡ್ಕೊಳ್ತೀವಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ, ಅಷ್ಟು ಬೇಗ ನಾವು ಈ ಸಮಸ್ಯೆಗೆ ಪರಿಹಾರ ಕಂಡ್ಕೊಳ್ತಕ್ಕ ನಿಟ್ಟಿನಲ್ಲಿ ಮೊದಲನೇ ಹೆಜ್ಜೆ ಹಾಕ್ಬೋದು. ದಿನ ಪತ್ರಿಕೆಗಳಲ್ಲಿ ಜಿಲ್ಲೆಯ, ರಾಜ್ಯದ, ರಾಷ್ಟ್ರದ ಅಭಿವೃದ್ಧಿ ಬಗ್ಗೆ, ಬೇರೆ ಬೇರೆ ವಿಚಾರಗಳ ಬಗ್ಗೆ ಸುದ್ದಿ ರೆಗ್ಯುಲರ್ ಒಂದು ಸುದ್ದಿ ರಿಪಿಟೇಷನ್ ಇರುತ್ತೆ. ಆಮೇಲೆ ಅದು ರಸ್ತೆ ಉದ್ಘಾಟನೆನೋ ಅಥವಾ ಶಂಕುಸ್ಥಾಪನೆನೋ ಆ ರೀತಿ ಸುದ್ದಿಗಳು ನಿರಂತರ ಓದ್ತಾ ಇರ್ತೀವಿ. ಇತ್ತೀಚಿನ ದಿನಗಳಲ್ಲಿ ಆನೆ ಮಾನವ ಸಂಘರ್ಷ ಸುದ್ದಿ ಕೂಡ, ವನ್ಯಜೀವಿ ಮಾನವ ಸಂಘರ್ಷ ಕೂಡ ರೆಗ್ಯುಲರ್ ನ್ಯೂಸ್ ಆಗೋಗಿದೆ. ಎಲ್ಲಿ ನೋಡಿದ್ರು ಆನೆ ಮಾನವ ಸಂಘರ್ಷ, ಆನೆ ಅಟ್ಯಾಕ್, ಹುಲಿ ಅಟ್ಯಾಕ್, ಜಾನುವಾರುಗಳನ್ನ ಕೊಂದಿರೋದು, ತಿಂದಿರೋದು. ಇದು 3 ದಿನಕ್ಕೆ 2 ದಿನಕ್ಕೆ ಒಂದೊಂದು ಸುದ್ದಿಗಳನ್ನ ನಿರಂತರವಾಗಿ ನೋಡ್ತಾ ಇದ್ದೀವಿ. ನೀವು ಜಿಲ್ಲೆಯ ಯಾವ ಮೂಲೆಗಾದ್ರೂ ನೀವು ತಕ್ಷಣ ನೀವು ಸ್ಪಂದನೆ ಕೊಡ್ತೀರಿ, ಓಡಾಡ್ತಾ ಇದ್ದೀರಿ. ಬಟ್ ಏನು ಪ್ರಯೋಜನ ಆಗ್ತಾ ಇಲ್ವೇ? ಈಗ ಸುಮಾರು 2 ದಶಕಗಳಿಂದ ನಾನು ತಮ್ಮ ಜೊತೆ ಚರ್ಚೆ ಮಾಡದೆ ಈ ಸಮಸ್ಯೆ ಇರ್ತಕ್ಕಂಥದ್ದು. ಈಗ ಈ 20 ವರ್ಷದಿಂದ ಏನಾಯ್ತು, ನಾನು ಇದಕ್ಕೆ ಬದ್ಧತೆ ತೋರಿಸಿ ಇದರ ಬಗ್ಗೆ ಏನು ನೋವಲ್ಲಿ ಇದ್ದಂಥವ್ರ ಜೊತೆ ಸ್ಪಂದನೆ ಮಾಡ್ತಕ್ಕಂಥದ್ದು, ಅವರಿಗೆ ಕಾನೂನು ಹೋರಾಟಗಳು ಮಾಡ್ತಕ್ಕಂಥದ್ದು, ಕೇಂದ್ರ ರಾಜ್ಯ ಸರ್ಕಾರಗಳನ್ನ ಪರಿಹಾರಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು, ಇದೆಲ್ಲ ವಿಚಾರ ಒಂದು ಕಡೆ ಆದ್ರೆ, ಇಲ್ಲಿ ಅತಿ ಮುಖ್ಯ ವಿಚಾರ ಅಂತ ಹೇಳಿದ್ರೆ ಈ ಸಂಘರ್ಷದ ವಿಚಾರ ಬಂದಾಗ ಈ 2 ದಶಕಗಳಿಂದ ಕಾರ್ಯಾಂಗ ಮತ್ತೆ ಶಾಸಕಾಂಗ ವಿಫಲ ಆಗಿದೆ ಅಂತ ಹೇಳ್ತಕ್ಕಂಥ ಒಂದು ಸ್ಪಷ್ಟವಾದಂತ ಒಂದು ಅಭಿಪ್ರಾಯ ಜನವಲಯದಲ್ಲಿದೆ. ಜನರಿಗೆ ಭ್ರಮ ನಿರಸನ ಇದೆ. ಆಗ ನಮಗೇನ್ ಬಂತು, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಮ್ಮ ಕಣ್ಣೀರನ್ನ, ನಮ್ಮ ನೋವುಗಳನ್ನ ಬೆಂಗಳೂರಿಗೆ, ಡೆಲ್ಲಿಗೆ ತಲುಪಿಸುವಂತವ್ರು ಯಾರು? ಮಾಧ್ಯಮಗಳು ಮಾತ್ರ. ಮಾಧ್ಯಮಗಳು ಅದನ್ನ ಅತ್ಯಂತ ಜವಾಬ್ದಾರಿಯಿಂದ, ನಾನು ಹೆಮ್ಮೆಯಿಂದ ಹೇಳ್ತೇನೆ, ಮತ್ತೆ ಮಾಧ್ಯಮಗಳಿಗೆ ನಾನು ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನ ಯಾಕೆ ಸಲ್ಲಿಸ್ತೇನೆ ಅಂತ ಹೇಳಿದ್ರೆ, ನಮ್ಮ ನೋವನ್ನ ಬಹಿರಂಗವಾಗಿ, ಇದು ಬೆಂಗಳೂರಿನಲ್ಲಿ ಕೂತ್ಕೊಂಡಿರೋನಿಗೆ ಗೊತ್ತಿದ್ಯಾ ನಾವು ಎಲ್ಲಿ ಸಮಸ್ಯೆ ಇದೆ, ಡೆಲ್ಲಿನಲ್ಲಿ ಕೂತ್ಕೊಂಡಿರೋರಿಗೆ ಗೊತ್ತಿದ್ಯಾ, ಭಾವನೆಗಳನ್ನ ಅಕ್ಷರದ ಮೂಲಕ ಅವ್ರಿಗೆ ತಲುಪಿಸ್ತಾ ಹೊರ ಪ್ರಪಂಚ ಅಂದ್ರೆ ಬೆಂಗಳೂರಿನಲ್ಲಿ ಇಷ್ಟು ಕೋಟ್ಯಾಂತರ ಜನ ಇದ್ದಾರೆ, ಡೆಲ್ಲಿನಲ್ಲಿ, ಮುಂಬೈಯಲ್ಲಿ, ಅವ್ರಿಗೆ ಗೊತ್ತಿದ್ಯಾ? ಸಂಘರ್ಷ ಇರ್ತಕ್ಕಂಥ 17 ರಾಜ್ಯಗಳಲ್ಲಿ, ಈ 17 ರಾಜ್ಯಗಳಲ್ಲಿ ಇರ್ತಕ್ಕಂಥ ಕೆಲವು ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ನಿರಂತರವಾಗಿ, ಕಾಶ್ಮೀರಲ್ಲಿ ಕರ್ಫ್ಯೂ ಅಲ್ಲ, ಇಲ್ಲಿ ನಿರಂತರವಾಗಿ ಅರಣ್ಯ ಪ್ರದೇಶ ಸುತ್ತಮುತ್ತಲು ಇರ್ತಕ್ಕಂಥವ್ರು ಕರ್ಫ್ಯೂ ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ. ಅದು ಕೊಡಗಲ್ಲೂ ಇದೆ. ಇವತ್ತು ಕೊಡಗಿನಲ್ಲಿ 6 ಗಂಟೆ ಮೇಲೆ ಬೆಳಿಗ್ಗೆ ಕೆಲ್ಸಕ್ಕೆ ಹೋದ್ರೆ ಸಂಜೆ ಮನೆಗೆ ವಾಪಸ್ ಬರೋದೇ ಗ್ಯಾರಂಟಿ ಇಲ್ಲ, ಶವವಾಗಿ ಬರ್ತಾ ಇದ್ದಾರೆ. ಇವತ್ತೊಬ್ಬ ಕಾರ್ಮಿಕನಿಗೆ ಇವತ್ತು ಕೆಲ್ಸಕ್ಕೆ ಹೋದ್ರೆ ವಾಪಸ್ ನಾನು ಮನೆಗೆ ಬರ್ತೀನಿ, ಬದುಕಿ ಅಂತ ಹೇಳ್ತಕ್ಕಂಥ ನಂಬಿಕೆ ಇಲ್ಲ. ಆದ್ರೆ ಕೆಲ್ಸಕ್ಕೆ ಹೋಗದೆ ಇದ್ರೆ ಗಂಜಿ ಇಲ್ಲ, ಮನೆಯಲ್ಲಿ ಹೊಟ್ಟೆ ಹಸಿವಲ್ಲಿ ಸಾಯ್ಬೇಕು. ಇಲ್ಲ ಅಂತ ಹೇಳಿದ್ರೆ ಹೆಂಗೋ ತೋಟಕ್ಕೆ ಹೋಗಿ ಕೆಲಸ ಮಾಡಿ ತಪ್ಪಿಸ್ಕೊಂಡು ಬದುಕೊಂಡು ಬಂದು ಗಂಜಿ ಕುಡಿಬೇಕು. ಅಂದ್ರೆ ಆನಿಂದ ತಪ್ಪಿಸ್ಕೊಂಡು ಬರುವಂತ ಪರಿಸ್ಥಿತಿ ಜನರಿಗೆ ಖಂಡಿತ ಇದೆ. ಆದ್ರಿಂದ ಇವತ್ತು ಏನು ನಮಗೆ ಮಾರ್ಗ ಇತ್ತು ಅಂತ ಹೇಳಿದ್ರೆ, ಒಂದು, ನಮ್ಮ ಸಮಸ್ಯೆಯನ್ನ ಜಗತ್ತಿಗೆ ಬಿಂಬಿಸುವವರು ಯಾರು,
ಮಾಧ್ಯಮಗಳು, ಅದು ಕೊಡಗು ಜಿಲ್ಲೆಯ ಮಾಧ್ಯಮ ಅತ್ಯಂತ ಜವಾಬ್ದಾರಿಯಿಂದ ಮಾಡಿದೆ. ಆದ್ರಿಂದ ಎಲ್ಲೋ ಒಂದು ಕಡೆ ನಮಗೆ ಆ ಗಾಯಕ್ಕೆ ಸಣ್ಣದಾದ ಒಂದು ಆ ಸಮಸ್ಯೆ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಇದು ಪ್ರಪಂಚಕ್ಕೂ ಕೂಡ ನಮ್ಮ ಅವಸ್ಥೆ ಗೊತ್ತಾಗ್ತಿದೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರ. ಆದ್ರೆ ಎರಡನೇದು ನ್ಯಾಯಾಂಗ ಹೋರಾಟ. ನೋಡಿ, ಇವತ್ತು ನ್ಯಾಯಾಂಗ ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಎಲ್ಲರಿಗೂ ಶಕ್ತಿ ಇದೆಯಾ? ನಾನು ವಿರಾಜಪೇಟೆ ನ್ಯಾಯಾಲಯಕ್ಕೆ ಹೋಗಿ ಮತ್ತೆ ಮಡಿಕೇರಿಗೆ ಬಂದು ಮತ್ತೆ ಬೆಂಗಳೂರಿಗೆ ಹೋಗಿ ಮತ್ತೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಬೇಕು, ಎಲ್ಲರಿಗೂ ಆರ್ಥಿಕವಾಗಿ ಆ ಶಕ್ತಿ ಇದೆಯಾ? ಆರ್ಥಿಕವಾಗಿ ಹಿನ್ನಡೆ ಆಗಿರ್ತಕ್ಕಂಥ ಕುಟುಂಬಗಳೇ ಹೆಚ್ಚಾಗಿ ಸುಮಾರು 93% ಬಲಿ ಆಗ್ತಾ ಇರ್ತಕ್ಕಂಥದ್ದಲ್ವಾ? ಅದರಿಂದ ಇದನ್ನ ನಾವು ಏನು ಈಗ ಮಾಧ್ಯಮದಲ್ಲಿ ಬರ್ತಕ್ಕಂಥ ವಿಚಾರ ತಾವು ಹೇಳಿದ್ರಿ, ಅಲ್ಲಿ ಇನ್ನೂ ಮತ್ತೊಂದು ವಿಚಾರ ಹೇಳ್ತೇನೆ. ಈಗ ನನಗೂ ಕೂಡ ಕೆಲವು ಸ್ನೇಹಿತರು ಹೇಳಿದ್ರು, ಏನು ಇವಾಗ ಹೋಗ್ತೀರಾ ಬರ್ತೀರಾ, ಏನು ಇದರಿಂದ ಆಗ್ತಾ ಇಲ್ಲ ಅಂತ ಹೇಳ್ತಕ್ಕಂಥದ್ದು. ನೋಡಿ, ಈಗ ವನ್ಯಜೀವಿ ಮಂಡಳಿಯಲ್ಲಿ ಒಬ್ಬ ಸದಸ್ಯನಾಗಿ ನನಗೆ ಕೆಲಸ ಮಾಡೋದಕ್ಕೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ನಾನು ಅದಕ್ಕೆ ನ್ಯಾಯ ಕೊಡ್ಬೇಕಲ್ವಾ? ಈಗ ಏನು 15-20-25 ವರ್ಷ ಪ್ರತಿಭಟನೆ ಮಾಡ್ಕೊಂಡು ಬಂದೆ, ಇವತ್ತೇನು ನನ್ನ ಮನಸ್ಥಿತಿ ಬದಲಾಯ್ತಾ? ನನ್ನ ಮನಸ್ಥಿತಿ ಬದಲಾಗ್ಲಿಲ್ಲ. ಪಕ್ಷ ಬದಲಾದರೂ ನಿಮ್ಮ ಹೋರಾಟದ ಮನಸ್ಥಿತಿ ಬದಲಾಗಲಿಲ್ಲ. ನಾನು ಇವತ್ತು ವನ್ಯಜೀವಿ ಮಂಡಳಿಯಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಅದರಿಂದ ಏನು ನನಗೆ ಸಹಾಯ ಆಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ನಾನು ಬೀದಿನಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಕ್ಕಂಥ ವಿಚಾರ, ಅಥವಾ ನಾವು ಹೋಗಿ ಈ ನಿಷ್ಕ್ರಿಯ ಅಧಿಕಾರಿಗಳ ಹತ್ರ ಹೋಗಿ ಚರ್ಚೆ ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ಬಿಟ್ಟು ನೇರವಾಗಿ ಮುಖ್ಯಮಂತ್ರಿ ಹತ್ರ, ನೇರವಾಗಿ ಅರಣ್ಯ ಸಚಿವರ ಹತ್ರ ನಮ್ಮ ಸಮಸ್ಯೆಯನ್ನ ಚರ್ಚೆ ಮಾಡ್ತಕ್ಕಂಥ ಒಂದು ವೇದಿಕೆ ಸಿಕ್ತಲ್ಲ ನನಗೆ, ಅದನ್ನ ನಾನು ಅಲ್ಲಿ ಬಳಸ್ಕೊಳ್ತಾ ಇದ್ದೇನೆ. ಆದ್ರೆ ಒಂದೇ ರಾತ್ರಿಯಲ್ಲಿ ನಾವು ಪರಿಹಾರ ಮಾಡಕ್ ಆಗೋದಿಲ್ಲ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಇದೆ. ಆದ್ರೆ ಮೊದಲನೇ ಹೆಜ್ಜೆಯನ್ನ ಸರಿಯಾಗಿ ಏನು ನಾವು ಹಾಕ್ಬೇಕು, ಅದಕ್ಕೆ ಖಂಡಿತ ಇದು ಆಗ್ತಾ ಇರೋದು ಒಂದಾದ್ರೆ. ಎರಡನೇದು, ನಾನೀಗ ನೋಡಿ, ಕೊಡಗು ಜಿಲ್ಲೆಯಲ್ಲಿ ಈ ಮೊದಲು ಕೂಡ ವನ್ಯಜೀವಿ ಮಂಡಳಿಯಲ್ಲಿ ಸದಸ್ಯರಿದ್ರಲ್ವಾ? ಕಾಂಗ್ರೆಸ್ ಪಕ್ಷ ಸರ್ಕಾರ ಇದ್ದಾಗಲೂ ಕೂಡ ಇದ್ರು. ಈ ಮೊದಲು ಭಾರತೀಯ ಜನತಾ ಪಕ್ಷ ಅಥವಾ ಇನ್ನೊಂದು ಪಕ್ಷ ಜನತಾ ದಳ ಇದ್ದಾಗಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ವನ್ಯಜೀವಿ ಮಂಡಳಿ ಸದಸ್ಯರಿದ್ರಲ್ವಾ? ಯಾಕೆ ಅವರು ಹೋಗಿ ಕೆಲಸ ಮಾಡ್ಲಿಲ್ಲ? ಯಾಕೆ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಇವತ್ತು ಕೆಲವು ಜನ ಟೀಕೆ ಮಾಡಬಹುದು, ಮಂಡಳಿ ಸದಸ್ಯರು ಹಿಂದೆ ಇದ್ರು ಅಂತ ನಿಮ್ಮಿಂದನೇ ಬಹುಶಃ ಗೊತ್ತಾಗಬೇಕು ಜನರಿಗೆ. ಅಲ್ಲ, ಇವಾಗ ಕೆಲವು ಜನ ಟೀಕೆ ಮಾಡಬಹುದು, ಆದ್ರೆ ಆ ಟೀಕೆ ಮಾಡೋರ ಬಗ್ಗೆ ನಾನೇನು ಬೇಸರ ಮಾಡ್ಕೊಳ್ಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಟೀಕೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನಿಗೆ ಇರ್ತಕ್ಕಂಥ ಹಕ್ಕು. ಅದನ್ನ ನಾವು ಸ್ವಾಗತ ಮಾಡ್ಬೇಕು, ಅದನ್ನ ನಾವು ಸಕಾರಾತ್ಮಕವಾಗಿ ನೋಡ್ಬೇಕಾಗ್ತದೆ, ಇನ್ನೂ ಹೆಚ್ಚು ಕೆಲಸ ಮಾಡುವಂತದ್ದು ನಾವು ಕಲಿಬೇಕಾಗ್ತದೆ. ಆದ್ರೆ ಅವರಿಗೆ ನಾನು ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ, ನಮ್ಮ ಜಿಲ್ಲೆಯಲ್ಲಿ ಈ ಮೊದಲು ಕೂಡ ಇದ್ರಲ್ವಾ, ಅವರಿಗೆ ನೀವೇನಾದ್ರೂ ಪ್ರಶ್ನೆ ಮಾಡಿದೀರಾ? ಒಂದು. ಎರಡನೇದು, ಇಲ್ಲಿ ನಮಗೆ ಏನಾದ್ರೂ ಒಂದು ಸಂಭಾವನೆ ಇದೆಯಾ? ಇಲ್ಲಿ ನಿಮಗೆ ಅರಣ್ಯ ಇಲಾಖೆ ಸಂಭಾವನೆ ನಿಮ್ಗೆ ಬತ್ತಿ ಏನ್ ಕೊಡಲ್ವಾಗ? ನೋಡಿ, ವನ್ಯಜೀವಿ ಮಂಡಳಿ ಸದಸ್ಯ ಅಂತ ಹೇಳಿದ್ರೆ ಇಲ್ಲಿ ನಮ್ಗೇನು ಸರ್ಕಾರದಿಂದ ಏನು ಸಂಭಾವನೆ ಇಲ್ಲ, ಅಥವಾ ಸರ್ಕಾರದಿಂದ ಏನು ವ್ಯವಸ್ಥೆ ಇಲ್ಲ, ಅಥವಾ ಸರ್ಕಾರದಿಂದ ನಮಗೆ ಸ್ವಂತ ಪೆಟ್ರೋಲ್, ಸ್ವಂತ ಡ್ರೈವರ್ ಅಲ್ಲ, ಎಲ್ಲಾ ವ್ಯವಸ್ಥೆಗಳು ಕೂಡ ನಮ್ಮ ಸ್ವಂತ ಹಣಕಾಸಿನ ಇದರಲ್ಲಿ ನಾವು ಮಾಡ್ತಾ ಇರ್ತದಂತ. ಈ ಮೊದಲು ನಾನು ಎಲ್ಲರಿಗೂ ಸಹಕಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಾನೇನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ಜಾಗಕ್ಕೆ ಹೋಗ್ತಕ್ಕಂಥದ್ದು ಏನಾಗ್ತಾ ಇದೆ, ಆ ಜಾಗಕ್ಕೆ ನಾನು ಹೋದಂತ ಸಂದರ್ಭದಲ್ಲಿ ಆನೆನ ವಾಪಸ್ ಆಡ್ತಕ್ಕಂಥ, ಶಾಶ್ವತವಾಗಿ ನಾವು ಪುನರ್ವಸತಿ ಮಾಡೋದ್ಕಿಂತ ಅದೊಂದು 2-3 ವರ್ಷ ಆಗ್ತದೆ ಸಾಫ್ಟ್ ರಿಲೀಸ್ ಏರಿಯಾ ರೆಡಿ ಆಗೋದು. ಅದಕ್ಕಿಂತ ಮೊದಲು ಆದಷ್ಟು ಆನೆಯನ್ನ ಅಟ್ಟಿರ್ತಕ್ಕಂಥ ಕೆಲಸವನ್ನ ಚುರುಕು ಮಾಡ್ತಕ್ಕಂಥದ್ದು. ಈ ಸೋಮಾರಿಗಳನ್ನ ಕರ್ಕೊಂಡೋಗಿ ಅಲ್ಲಿ 50% ಜನ ಕೆಲಸವೇ ಮಾಡ್ತಾ ಇಲ್ಲ ಹೇಳಿದ್ನಲ್ಲ, ಮತ್ತೆ 50% ಜನ ಇದ್ದಾರೆ ಕೊಡಗಿನಲ್ಲಿ ಚುರುಕು ಮಾಡುವಂತ ಕೆಲಸ, ಮತ್ತೆ 50% ಜನ ಇದ್ದಾರೆ ಕೊಡಗಿನಲ್ಲಿ ಅರಣ್ಯ ಇಲಾಖೆಯಲ್ಲಿ ತುಂಬಾ ಬದ್ಧತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲ ನನ್ನ ಜೊತೆ ಕೈ ಜೋಡಿಸ್ತಾ ಇದ್ದಾರೆ, ಅವ್ರ ಜೊತೆ ಸೇರಿ ಕೆಲಸ ಮಾಡ್ತಕ್ಕಂಥದ್ದು, ಆನೆಯನ್ನ ಓಡಿಸ್ತಕ್ಕಂಥದ್ದು, ಹುಲಿ ಸೆರೆ ಹಿಡಿಯೋ ಕಾರ್ಯಾಚರಣೆಯನ್ನ ವೈಜ್ಞಾನಿಕವಾಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು, ಹುಲಿನ ಆಡ್ತಕ್ಕಂಥದ್ದು, ಅಥವಾ ಇಲ್ಲಿ ಏನು ಪರಿಹಾರಗಳು ನೋಡಿ, ಪರಿಹಾರಗಳನ್ನ ಅತಿ ಶೀಘ್ರವಾಗಿ ಕೊಡಿಸ್ತಕ್ಕಂಥದ್ದು. ಬರೀ ವಿರಾಜಪೇಟೆ ವಲಯದಲ್ಲಿ ಹೋದ ಏಪ್ರಿಲ್ ಇಂದ ಡಿಸೆಂಬರ್ ತನಕ ಸುಮಾರು 2 ಕೋಟಿ ಪರಿಹಾರ ಕೊಟ್ಟಿದ್ದೇವೆ. ಇವಾಗ ಸುಮಾರು 4,72,00,000 ಕೊಡಗು ಜಿಲ್ಲೆಯಲ್ಲಿ ಬರೀ 7-8 ತಿಂಗಳಲ್ಲಿ ಅದರಿಂದ ಇಂಥ ವಿಚಾರಗಳೆಲ್ಲ ಏನಿದೆ ಮಾತನಾಡಿದವ್ರಿಗೆ ಅರ್ಥ ಆಗೋದಿಲ್ಲ, ಎಲ್ಲೋ ಮಾತಾಡ್ತಾರೆ. ಆದ್ರೆ ನಿಜವಾಗ್ಲೂ ನೋವಲ್ಲಿ ಇರ್ತಕ್ಕಂಥ ರೈತನ ನೀವು ಹೋಗಿ
ಕೇಳಿದಂತ ಸಂದರ್ಭದಲ್ಲಿ ನಿಜವಾಗ್ಲೂ ಸಮಸ್ಯೆ ಇರ್ತಕ್ಕಂಥ ಶ್ರಮಜೀವಿ, ನಿಜವಾಗ್ಲೂ ಅಲ್ಲಿ ಒಂದು ಜೀವವನ್ನ ಕಳ್ಕೊಂಡ್ತಕ್ಕಂಥ ಕುಟುಂಬ, ನಿಜವಾಗ್ಲೂ ಅಂಗವೈಫಲ್ಯತೆಯಲ್ಲಿ ಇರ್ತಕ್ಕಂಥ ಕುಟುಂಬ, ಅವರ ಆಶೀರ್ವಾದ ನಮಗಿದೆ. ಇವತ್ತು ಅಂಗವೈಫಲ್ಯತೆ ವಿಚಾರ ತಮ್ಗೆ ಹೇಳ್ತೇನೆ. ಮೊಟ್ಟ ಮೊದಲನೇ ಬಾರಿಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ನಮಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ತಕ್ಕಂತ ಒಂದು ಸೌಕರ್ಯವನ್ನ ಮಾಡ್ಕೊಟ್ರು. ನೋಡಿ, ಈ ಸರ್ಕಾರ ಬಂದ ಮೇಲೆ ಸುಮಾರು ನಿಮ್ಮೆಲ್ಲ ಓಡಾಟಕ್ಕೆ ಶಾಸಕರ ಸಂಪೂರ್ಣ ಸಹಕಾರ ಬೆಂಬಲ ಇದೆ. ಸುಮಾರು 20 ಜೀವಗಳನ್ನ ನಾವು ಬರೇ ಮೈಸೂರು ಅಪೋಲೋ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ, ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲವು ತೀವ್ರ ಅಂಗವೈಫಲ್ಯತೆಗಳಾದಂತ ಸಂದರ್ಭದಲ್ಲಿ, ಪೆಟ್ಟಾದಂತ ಸಂದರ್ಭದಲ್ಲಿ ನಮಗೆ ಅಲ್ಲಿ ಅಂತ ಉತ್ತಮ ಗುಣಮಟ್ಟದ ಚಿಕಿತ್ಸೆ ವೈದ್ಯರಿದ್ರು ಕೂಡ ಸಲಕರಣೆಗಳು ಇರೋದಿಲ್ಲ. ಆದ್ರಿಂದ ಸುಮಾರು 20 ಜೀವಗಳನ್ನ ನಾವು ಕಾಪಾಡ್ಕೊಂಡು ಬಂದಿದ್ದೇವೆ ಅಪೋಲೋ ಆಸ್ಪತ್ರೆಗೆ ಹೋಗಿ. ಇದನ್ನ ಟೀಕೆ ಮಾಡೋರು ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಾವು ಬರೀ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಲ್ಲ, ನಿರಂತರವಾಗಿ ವೈದ್ಯರ ಜೊತೆ ಸಂಪರ್ಕದಲ್ಲಿ ಇದ್ಕೊಂಡು ಅವರು ಅಲ್ಲಿಂದ ಸರಿಯಾಗಿ ಗುಣ ಆಗಿ ಮನೆಗೆ ಬರೋ ತನಕ ನಾವು ಮೈಸೂರು, ಬೆಂಗಳೂರು, ಮಂಗಳೂರು ಕಡೆ ನಾವು ಹೋಗಿ ನಾವು ಕೆಲಸವನ್ನ ಅತ್ಯಂತ ಪ್ರಾಮಾಣಿಕತೆಯಿಂದ ಮಾಡ್ತೇವೆ. ಅದರಿಂದ ಇವತ್ತು ಕೆಲಸ ಯಾಕೆ ಪ್ರಾಮಾಣಿಕತೆಯಿಂದ ಮಾಡ್ತಾ ಇರೋದು ಅಂತ ಹೇಳಿದ್ರೆ, ನಮ್ಮಲ್ಲಿ ಇರ್ತಕ್ಕಂಥ ಸ್ವಲ್ಪ ಹಣಕಾಸುಗಳನ್ನ ನಮ್ಮ ಕುಟುಂಬಕ್ಕೆ ಖರ್ಚು ಮಾಡತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಯಾಕೆ ವಿನಿಯೋಗ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಯಾವತ್ತೋ ಒಂದು ದಿವಸ ನಾವು ಈ ಸಮಸ್ಯೆಗೆ ಶಾಶ್ವತವಾದಂತ ಪರಿಹಾರ ಕಂಡ್ಕೊಳ್ತೇವೆ ಅಂತಕ್ಕಂಥ ಒಂದು ಆಸೆಯಲ್ಲಿ, ಮತ್ತೆ ಈ ಎಲ್ಲಿ ನೋವಲ್ಲಿದೆ ಕುಟುಂಬ ಅವರ ಕಣ್ಣೀರನ್ನ ಒರೆಸ್ತಕ್ಕಂಥದ್ದು, ಅವರ ನೋವಿನಲ್ಲಿ ಭಾಗಿಯಾಗ್ತಕ್ಕಂಥದ್ದು. ಆದಷ್ಟು ಮಟ್ಟಿಗೆ ಆ ವನ್ಯಜೀವಿಗಳನ್ನ ಬರೀ ಆನೆ, ಹುಲಿ ಮಾತ್ರ ಅಲ್ಲ, ಕೆಲವು ಭಾಗದಲ್ಲಿ ಕಾಡು ಕೋಣಗಳ ಸಮಸ್ಯೆ ಇದೆ, ಕೆಲವು ಭಾಗದಲ್ಲಿ ಕಾಡು ಹಂದಿಗಳಿಂದ ರೈತ ಕಂಗಾಲಾಗಿದ್ದಾನೆ, ಕೆಲವು ಭಾಗದಲ್ಲಿ ಕರಡಿ ಸಮಸ್ಯೆ ಇದೆ, ಕೆಲವು ಭಾಗದಲ್ಲಿ ನೀವು ಸಂಪಾಜೆ, ಪೆರಾಜೆ, ಚೆಂಬು ಭಾಗದಲ್ಲಿ ಹೋದ್ರೆ ಮಂಗಗಳ ಸಮಸ್ಯೆ ಇದೆ. ಅದರಿಂದ ಇದಕ್ಕೊಂದು ನೂತನ ಸಮಸ್ಯೆ. ಅದೇ ಮತ್ತೆ ಖಾಸಗಿ ಆಸ್ಪತ್ರೆ ವಿಚಾರ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನೋಡಿ, ನಾವು ಈಗ ಉದಾಹರಣೆಗೆ ನಮ್ಮ ಮನೆಯಿಂದ ಹೊರಗಡೆ ಹೋಗ್ತೀವಿ, ಒಂದು ಹುಚ್ಚಿನಾಯಿಯನ್ನ ನಾವು ನೋಡ್ತೀವಿ ಬೀದಿಲಿ. ಒಂದು ಹುಚ್ಚಿನಾಯಿಯನ್ನ ನೋಡಿದಾಗ ನಾವು ಒಂದೇ ಸಾರಿ ಗಾಬರಿಯಾಗಿ ನಾವು ಉಸಿರು ಮೇಲೆ ಕೆತ್ತೀವಿ. ಆದ್ರೆ ನೀವು ಅರ್ಥ ಮಾಡ್ಕೋಬೇಕು, ಒಂದು ಕಾಡು ಆನೆಯನ್ನ ನೋಡಿದಾಗ ನಾವು ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಒಂದು ಕಾಡು ಆನೆನ, ಆ ಆನೆ ನಮ್ಮನ್ನ ತುಳಿಯೋದಕ್ಕಿಂತ ಮುಂಚಿತವಾಗಿ ನಮ್ಮ ಶ್ವಾಸಕೋಶಕ್ಕೆ ಹಾನಿಯಾಗಿರ್ತದೆ. ಅಷ್ಟು ಜೋರಾಗಿ ಆ ಉಸಿರು ಹೊರಗಡೆ ಬಂದಿರ್ತದೆ. ಅದನ್ನ ಸರಿ ಮಾಡ್ಬೇಕು ಅಂತ ಹೇಳಿದ್ರೆ ಉತ್ತಮ ಚಿಕಿತ್ಸೆ ಕೊಡ್ಬೇಕಾದಂತ ಅವಶ್ಯಕತೆ ಇದೆ. ಮೊಟ್ಟ ಮೊದಲನೇ ಸೌಲಭ್ಯಗಳಿಲ್ವಾ? ಇದ್ರೂ ಕೂಡ ಅಂತ ದೊಡ್ಡ ಪ್ರಮಾಣದ ಚಿಕಿತ್ಸೆ ಕೊಡ್ತಕ್ಕಂತ ಈ ದೊಡ್ಡ ಏನು ಈ ದೊಡ್ಡ ಪ್ರಮಾಣದ ಜೀವ ಹೋಗ್ತಕ್ಕಂತ ಗಾಯಗಳಾಗ್ತದಲ್ವಾ, ಅಥವಾ ಅಂತ ದೊಡ್ಡ ಪ್ರಮಾಣದ ತುಳಿತ ಆದಂತ ಸಂದರ್ಭದಲ್ಲಿ ಅದಕ್ಕೆ ಉತ್ತಮವಾದಂತ ಸಲಕರಣೆಗಳು, ಸೌಲಭ್ಯಗಳು, ಬರೀ ವೈದ್ಯರು ಮಾತ್ರ ಅಲ್ಲ, ಸೌಲಭ್ಯ ಕೂಡ ಇರ್ಬೇಕಲ್ಲ, ಆಸ್ಪತ್ರೆ ಬೇಕಾಗ್ತದೆ. ಮೊಟ್ಟ ಮೊದಲನೇ ಬಾರಿಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರ ಒಂದು ಮುತುವರ್ಜಿಯಿಂದಾಗಿ ಈ ಕೆಲಸ ಆಗಿದೆ. ಮತ್ತೆ ಬರೀ ಅಪೋಲೋ ಆಸ್ಪತ್ರೆಗೆ ಸುಮಾರು 1.5 ಕೋಟಿ ರೂಪಾಯಿ ಸರ್ಕಾರದಿಂದ ತಗೊಂಡು ಬಂದು ಅಲ್ಲಿ ಹಣವನ್ನ ಕಟ್ಟಿದ್ದೇವೆ. ಅದರಿಂದಾಗಿ ಅಮೂಲ್ಯ ಜೀವಗಳನ್ನ ನಾವು ಉಳಿಸ್ಕೊಂಡು ಬಂದಿದ್ದೇವೆ. ಮತ್ತೆ ಈ ಏನು ಬೆಳೆ ಹಾನಿ ಮತ್ತೆ ಏನು ಇದೆಲ್ಲ ಇದೆ, ಅದು ಹೆಚ್ಚಿನ ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಹಸುಗಳ ವಿಚಾರದಲ್ಲಿ ಅದು ಕೂಡ ಗಂಭೀರ ಚಿಂತನೆ ಆಗ್ತಾ ಇದೆ. ನೋಡಿ, ಈಗ ಅರಣ್ಯ ಇಲಾಖೆ, ನಾ ಈ ಮೊದಲೇ ಹೇಳಿದ್ದೇನೆ, ಹಸು ಸಾಕ್ತಕ್ಕಂಥವ್ರು ಯಾರು? ಸುಮಾರು 4 ತಿಂಗಳು ಕೊಡಗು ಜಿಲ್ಲೆಯಲ್ಲಿ ಶ್ರಮಜೀವಿಗಳಿಗೆ ಕೆಲಸ ಸಿಗ್ತದ? ಅಥವಾ ಸಣ್ಣ ರೈತರು ಅವ್ರ ತೋಟದಲ್ಲಿ ಕೆಲಸ ಮಾಡ್ಕೊಂಡು ಬೇರೆಯವ್ರ ತೋಟದಲ್ಲಿ ಕೆಲಸ ಮಾಡ್ಕೊಂಡು ಗಂಜಿ ಕುಡಿಯೋಣ ಅಂತ ಹೇಳಿದ್ರು ಕೂಡ ಮಳೆಗಾಲದಲ್ಲಿ ಅವ್ರಿಗೆ ಎಲ್ಲಿ ಕೆಲಸ ಸಿಗ್ತದೆ? ಈ ಸಂದರ್ಭ ಈಗ ನೋಡಿ, ನಾವು ವಿಶೇಷವಾಗಿ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಏನು ಕೆಲಸ ಸಿಗ್ತದೆ? ತೋಟಗಳಲ್ಲಿ ಏನು ಕೆಲಸ ಇಲ್ಲ, ಮಳೆ ಇದೆ. ಅವ್ರು ಏನ್ ಮಾಡ್ತಾರೆ? ಒಂದು 50,000 ರೂಪಾಯಿ ಯಾವುದೋ ಒಂದು ಹಣಕಾಸು ಸಂಸ್ಥೆಯಿಂದ ಸಾಲ ತಗೊಳ್ತಾರೆ. ಮತ್ತೆ ಸಣ್ಣ ಪುಟ್ಟ ಚಿನ್ನ ಇರ್ತಕ್ಕಂಥದನ್ನ ತೆಗೆದು ಆ ಹಣಕಾಸು ಸಂಸ್ಥೆಯಲ್ಲಿ ಇಟ್ಟು ಒಂದು 75-80 ಸಾವಿರಕ್ಕೆ ಒಂದು 10-12 ಲೀಟರ್ ಏನು ಹಾಲು ಕೊಡ್ತಕ್ಕಂಥ ಹಸುವನ್ನ ತಗೊಂಡ್ ಬರ್ತಾರೆ. ಹುಲಿ ಬಂದು ದಾಳಿ ಮಾಡ್ತದೆ. ನಾವು 36,000 ರೂಪಾಯಿ ಕೊಡ್ತಾ ಇದೀವಿ. ಅದು ಯಾವ ರೀತಿಯ ಲೆಕ್ಕಾಚಾರ? ಈಗ ಆ ಲೆಕ್ಕಾಚಾರದ ವಿಚಾರ ಬರ್ತೇನೆ ತಮ್ಮ ಹತ್ರ. ಒಳ್ಳೆ ಪ್ರಶ್ನೆ ಕೇಳಿದಿರಿ. ಈಗ 36,000 ರೂಪಾಯಿ ನಾವು ಕೊಟ್ಟಂತ ಸಂದರ್ಭ ಮೊದಲು 2-3 ಸಾವಿರ, 10,000 ಕೊಡ್ತಾ ಇದ್ರು. ಮಾಡಿ ಈಗ ಕಳ್ಕೊಂಡು 36,000 ಏನ್ ಮಾಡಕ್ಕಾಗತ್ತೆ? ಈಗ ತಾವು ಹೇಳಿದಾಗೆ ನಾವು 36,000 ರೂಪಾಯಿ ಕೊಡ್ತೇವೆ. ಅವನಿಗೆ ಇನ್ನೂ 14,000 ರೂಪಾಯಿ ಸಾಲ ಹಣಕಾಸು ಸಂಸ್ಥೆಯಲ್ಲಿ ಹಾಗೆ ಇದೆ.
ಇನ್ನು 25,000 ರೂಪಾಯಿ ಚಿನ್ನ ಗಿನ್ನ ಇಟ್ಟು ಸಾಲ ಮಾಡಿರೋದು ಬಡ್ಡಿ ಬೆಳೀತಾ ಇದೆ, ಆ ಚಿನ್ನ ಬಿಡಿಸ್ಕೊಳಕ್ ಆಗೋದಿಲ್ಲ. ಇದೆರಡಕ್ಕಿಂತ ಮುಖ್ಯವಾಗಿ 10-12 ಲೀಟರ್ ಹಾಲಿಂದಾಗಿ ಅವನಿಗೆ ಕೆಲಸ ಇಲ್ಲ 4 ತಿಂಗಳು, ಅವನು ಹೊಟ್ಟೆಗೆ ಗಂಜಿ, ಅವನಲ್ಲಿ ಇರ್ತಕ್ಕಂತ ಹಿರಿಯರು ತಂದೆ ತಾಯಿಗಳಿಗೆ ಅವರಿಗೆ ವಯಸ್ಸಿಗೆ ಸಂಬಂಧಪಟ್ಟಂತ ಕಾಯಿಲೆಗಳಿರ್ತದೆ, ಮಾತ್ರೆ ತಗೊಂಡು ಬರಕ್ಕೆ ದುಡ್ಡಿಲ್ಲ, ಮಕ್ಕಳಿಗೆ ಶಾಲೆಗೆ ವಿದ್ಯಾಭ್ಯಾಸ ಅವರಿಗೆ ಆ ಶುಲ್ಕ ಭರಿಸುವಂತ ದುಡ್ಡು ಕೂಡ ಇಲ್ಲ, ಆತ್ಮಹತ್ಯೆ ಮಾಡ್ಕೊಳಕ್ ತಯಾರಾಗ್ತಾರೆ. ಆದ್ರಿಂದ ಇದನ್ನೆಲ್ಲ ವೈಜ್ಞಾನಿಕವಾಗಿ ಪರಿಹಾರ ಕೊಡ್ಬೇಕು ಅಂತ ಹೇಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದ, ಕೇರಳ ರಾಜ್ಯದ ಮತ್ತೆ ತಮಿಳುನಾಡು ರಾಜ್ಯದ ರೈತರು, ಯಾವ ರೈತರು ಬರೀ ಅರಣ್ಯ ಪ್ರದೇಶದ ಸುತ್ತಮುತ್ತಲು ಇರ್ತಕ್ಕಂಥ ರೈತರ ಒಂದು ಸಭೆ 3 ತಿಂಗಳ ಹಿಂದೆ ಮೈಸೂರಿನಲ್ಲಿ ಲೋಕೋಪಯೋಗಿ ಇಲಾಖೆಯ ಸಭಾಂಗಣದಲ್ಲಿ ನಡೀತು. ಅದರಲ್ಲಿ ಏನು ನಿರ್ಧಾರವನ್ನ ತಗೊಂಡಿದ್ದೇವೆ ಅಂತ ಹೇಳಿದ್ರೆ, ಈ ಕೇಂದ್ರದ ಈ ನಮ್ಮ ಲೋಕಸಭೆಯ ಏನು ಈ ಸ್ಟ್ಯಾಂಡಿಂಗ್ ಕಮಿಟಿ ಏನಿದೆ ಅವರ ಮುಂದೆ ಅಗ್ರಿಕಲ್ಚರ್ ಮತ್ತೆ ಲೇಬರ್ಗೆ ಸಂಬಂಧಪಟ್ಟಂತದ್ದು ಅವ್ರ ಮುಂದೆ ಹೋದ ತಿಂಗಳು ಹೋಗಿ ಇದೆಲ್ಲ ವೈಜ್ಞಾನಿಕವಾಗಿ ಪರಿಹಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಬೇಕು, ಎಲ್ಲ 17 ರಾಜ್ಯಗಳಿಗೆ ಅನ್ವಯ ಆಗ್ಬೇಕು ಅಂತ ಹೇಳ್ತಕ್ಕಂಥದ್ದು. ಏನಂತ ಹೇಳಿದ್ರೆ, ಒಂದು ಹಸುಗೆ 1 ಲಕ್ಷ ರೂಪಾಯಿ, ಜೀವ ಹೋದಂತ ಸಂದರ್ಭದಲ್ಲಿ 1 ಕೋಟಿ ರೂಪಾಯಿ, ಮತ್ತೆ ಈ ಅರಣ್ಯ ಪ್ರದೇಶದ ಸುತ್ತಮುತ್ತ ಏನು ಇವರು ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ, ಕೋಟ್ಯಾಂತರ ಗಿಡಗಳನ್ನು ನಟ್ಟಿದೀವಿ ಅಂತ ಹೇಳ್ತೀವಲ್ಲ, ಇವ್ರ ಕೈಲಿ ಸಾಧ್ಯ ಇಲ್ಲ. ಅರಣ್ಯ ಪ್ರದೇಶದ ಸುತ್ತಮುತ್ತಲು ಇರ್ತಕ್ಕಂಥ ರೈತರಿಗೆ 10 ಎಕರೆ 20 ಎಕರೆ 30 ಎಕರೆ ಅಂತ ಅವರಿಗೆ ಬೋಗ್ಯಕ್ಕೆ ಅವ್ರಿಗೆ ಗುತ್ತಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿ ಅವರಿಗೆ ವರ್ಷಕ್ಕೆ ಇಷ್ಟು ಅಂತ ಹೇಳ್ತಕ್ಕಂಥ ಹಣವನ್ನ ನೇರವಾಗಿ ಅವರಿಗೆ ಸಂದಾಯ ಮಾಡಿ ರೈತರು ಬೆಳೆದು ತೋರಿಸ್ತಾರೆ. ಅರಣ್ಯ ಪ್ರದೇಶದಲ್ಲಿ ಹಣ್ಣಿನ ಮರಗಳನ್ನ ಗಿಡಗಳನ್ನ ರೈತರು ಬೆಳೆದು ತೋರಿಸ್ತಾರೆ ನಿಮ್ಗೆ. ಇದನ್ನ ನಾವು ಅದನ್ನ ಆ ಸಭೆ ನಡೀತು. ಅದಾದ್ಮೇಲೆ ಅಲ್ಲಿ ಇರ್ತಕ್ಕಂಥ ಪ್ರಮುಖರು ಅಲ್ಲಿ ಡೆಲ್ಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಅಲ್ಲಿ ಹೋದ ತಿಂಗಳು ಇದನ್ನು ಕೂಡ ಮಾಡಿದ್ದಾರೆ, ಸ್ಟ್ಯಾಂಡಿಂಗ್ ಕಮಿಟಿ ಜೊತೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಅದೊಂದು ಆದಂತ ಸಂದರ್ಭದಲ್ಲಿ ನಮಗೆ ಮಾತ್ರ ಅಲ್ಲ, ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ, 17 ರಾಜ್ಯದ ರೈತರು ಮತ್ತೆ ಶ್ರಮಜೀವಿಗಳು ಸ್ವಲ್ಪ ನಿಟ್ಟುಸಿರು ಬಿಡೋಂಗಾಗ್ತದೆ. ಆದ್ರೆ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಶಾಶ್ವತ ಪರಿಹಾರ ಅಂತ ತಾವೇನು ಮೊದಲು ಪ್ರಶ್ನೆ ಮಾಡಿದ್ರಿ, ಈಗ ಆನೆಗಳಿಗೆ ಸಾಫ್ಟ್ ರಿಲೀಸ್ ಏರಿಯಾ ಅಂತ ಹೇಳ್ತಕ್ಕಂಥದ್ದು ಅದು ಈ ಸರ್ಕಾರ ಗಂಭೀರವಾಗಿ ಮಾಡ್ತಾ ಇದೆ, ಆಗ್ತದೆ. ಮತ್ತೆ ಹುಲಿಗಳ ವಿಚಾರದಲ್ಲೂ ಕೂಡ ರೇಡಿಯೋ ಕಾಲರ್ ಮಾಡಬೇಕಾದಂತ ಅವಶ್ಯಕತೆ ಇದೆ. ಯಾವ ಹುಲಿಗಳು ಹೊರಗಡೆ ಬಂದಿದೆ ಅದನ್ನ ರೇಡಿಯೋ ಕಾಲರ್ ಮಾಡ್ತಕ್ಕಂತ ವಿಚಾರ ಕೂಡ, ಅದರ ಚಲನವಲನಕ್ಕೆ ತಂತ್ರಜ್ಞಾನವನ್ನ ಬಳಸ್ತಕ್ಕಂತ ಕೆಲಸವನ್ನು ಕೂಡ ಮಾಡಬೇಕಾಗ್ತದೆ. ಅದರಿಂದ ಒಟ್ಟಾರೆ ಇದನ್ನ ನಿಮಗೆ ಮೊದಲೇ ಹೇಳಿದೆ, ನೆಲ ಜಲ ಅಥವಾ ಭಾಷೆ ಸಮಸ್ಯೆ ಬಂದಾಗ ನಾವೆಲ್ಲ ಒಂದಾಗ್ತೀವಿ, ಹೇಗೆ ಒಂದಾಗ್ತೀವಿ ಹಾಗೆ ನಾವು ಎಲ್ಲರೂ ಕೂಡ ಒಂದಾಗಿ ಈ ಸಮಸ್ಯೆನ ಎದುರಿಸಬೇಕಾಗ್ತದೆ. ಈಗ ನೀವು ಹೇಳೋದಕ್ಕೆ ಒಂದು 25-27 ವರ್ಷಗಳಿಂದ ಸಾಮಾನ್ಯರ ಬದುಕಿನಲ್ಲಿ ಸಾಮಾನ್ಯರಾಗಿ ನೀವು ತೊಡಗಿಸ್ಕೊಂಡಿದ್ದೀರಿ. ನಿಮಗೆ ಎಲ್ಲ ರಾಜಕೀಯ ಪಕ್ಷಗಳ ಆಗುವಗಳು ಗೊತ್ತಿದೆ, ಬಡವನ ಕಣ್ಣೀರು ಏನು ಗೊತ್ತಿದೆ, ಅವನ ಸಮಸ್ಯೆ ಏನು ಗೊತ್ತಿದೆ, ಅವ್ನಿಗೆ ಯಾವ ರೀತಿ ಸಹಕಾರ ಕೊಟ್ಟರೆ ಅವ್ನು ಹೇಗೆ ಮುಂದುವರಿತಾನೆ ಅಂತ ಗೊತ್ತಿದೆ, ಅವರ ಮಕ್ಕಳ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಗೊತ್ತಿದೆ, ಅವರ ಆರೋಗ್ಯ, ಅದರ ವೆಚ್ಚ ಪ್ರತಿಯೊಂದು ಕೂಡ ನಿಮ್ಗೆ ಗೊತ್ತಿದೆ. ಎಲ್ಲವನ್ನು ಹಂಚ್ಕೊಂಡಿದ್ರಿ. ಸೊ ನೀವೊಬ್ಬ ನಿಷ್ಕಳಂಕ ರಾಜಕಾರಣಿ, ಒಬ್ಬ ಸಮಾಜ ಸೇವಕ ಅನ್ನೋದ್ರಲ್ಲಿ 2 ಮಾತಿಲ್ಲ. ನೀವು ಕೊನೆಯದಾಗಿ ನಮ್ಮ ಕೊಡಗು ಚಾನಲ್ ಮೂಲಕ ಈ ಸಮಾಜಕ್ಕೆ, ಈ ವ್ಯವಸ್ಥೆಗೆ, ಈ ಆಡಳಿತ ವ್ಯವಸ್ಥೆಗೆ, ಅಧಿಕಾರಿಗಳಿಗೆ ಕೊನೆಯದಾಗಿ ಏನ್ ಸರ್ ಹೇಳಕ್ಕೆ ಇಷ್ಟಪಡ್ತೀರಿ? ಕೊಡಗು ಚಾನೆಲ್ ಮುಖಾಂತರ ನಾನು ವೀಕ್ಷಕರಿಗೆ ಮತ್ತೆ ಸಾರ್ವಜನಿಕರಿಗೆ ವಿಶೇಷವಾಗಿ ಅರಣ್ಯ ಪ್ರದೇಶದ ಸುತ್ತಮುತ್ತಲು ನಿರಂತರವಾಗಿ ಒಂದು ಭಯದ ವಾತಾವರಣದಲ್ಲಿ, ಒಂದು ಕರ್ಫ್ಯೂ ವಾತಾವರಣದಲ್ಲಿ ಬದುಕ್ತಾ ಇರ್ತಕ್ಕಂಥ ಸಾರ್ವಜನಿಕರಿಗೆ ನಾನು ಮನವಿ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ನೋಡಿ, ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾನು ನಿರಂತರವಾಗಿ ನಿಮ್ಮ ಜೊತೆ ಇದ್ದೇನೆ. ಮತ್ತೆ ನಿರಂತರವಾಗಿ ನಾನು ನಿಮ್ಮ ಜೊತೆ ಹೋರಾಟ ಮಾಡ್ತಕ್ಕಂಥ ವಿಚಾರನೆ ಇರಲಿ, ನ್ಯಾಯ ಕೊಡಿಸ್ತಕ್ಕಂಥ ವಿಚಾರದಲ್ಲಿ ನಾನು ಭಾಗಿಯಾಗ್ತೇನೆ. ಮತ್ತೆ ನನಗೆ ಕೊಟ್ಟಂತ ಜವಾಬ್ದಾರಿಯಲ್ಲಿ ವನ್ಯಜೀವಿ ಮಂಡಳಿಯ ಸದಸ್ಯನಾಗಿ ಮುಖ್ಯಮಂತ್ರಿಗಳು ಮತ್ತೆ ಅರಣ್ಯ ಮಂತ್ರಿಗಳ ಗಮನಕ್ಕೆ ಕೆಲವೊಂದು ವಿಚಾರಗಳನ್ನ ತರೋದು ಮಾತ್ರ ಅಲ್ಲ, ಅದು ಕಾರ್ಯಗತ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸದಾಕಾಲ ಕೆಲಸ ಮಾಡಿಕೊಂಡು ಹೋಗ್ತೇನೆ. ದಯಮಾಡಿ ಬೆಳಗ್ಗೆ ಮತ್ತೆ ಸಂಜೆ ನೀವು ಅರಣ್ಯ ಪ್ರದೇಶದ ಸುತ್ತಮುತ್ತಲು ಇರ್ತಕ್ಕಂಥವ್ರು ಅಂಗಡಿಗಳಿಗೋ ಈ ತರ ಕೆಲಸ ಕಾರ್ಯಗಳಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ದಯಮಾಡಿ ತುಂಬಾ ಸೂಕ್ಷ್ಮತೆಯಿಂದ ನೀವು ಓಡಾಡಬೇಕಾಗ್ತದೆ. ಮತ್ತೆ
ಶ್ರಮಜೀವಿಗಳು ಕೂಡ ತೋಟಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ತುಂಬಾ ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಾಗ್ತಂತಕ್ಕಂಥದ್ದು. ಮತ್ತೆ ತಾವು ಅಧಿಕಾರಿಗಳಿಗೆ ಏನ್ ಹೇಳ್ತೀರಿ ಅಂತಕ್ಕಂಥ ಮಾತನ್ನ ತಾವು ಕೇಳಿದಿರಿ. ನೋಡಿ, ಅಧಿಕಾರಿಗಳಿಗೆ ನಾನು ಈ ಮೊದಲಿಂದನೂ ಇದೇ ಹೇಳ್ತಾ ಬರ್ತಾ ಇದ್ದೇನೆ. ನೋಡಿ, ನಿಮ್ಮ ನಿರ್ಲಕ್ಷ್ಯದಿಂದ ಜೀವಗಳು ಹೋಗ್ತಾ ಇದೆ. ಇದು ಏನು 10-20 ವರ್ಷದಿಂದ ಸರ್ಕಾರ ಮಾಡಿರ್ತಕ್ಕಂಥ ಕೊಲೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಇದೆ. ಅದರಿಂದ ನಿಮಗೆ ಇಚ್ಛಾಶಕ್ತಿ ಇಲ್ಲ ಅಂದ್ರೆ ನೀವು ದಯಮಾಡಿ ಇಲ್ಲಿಗೆ ಬರಬೇಡಿ ಅಂತ ಹೇಳ್ತಕ್ಕಂಥದ್ದು. ನೀವು ಯಾಕೆ ವರ್ಗಾವಣೆ ಮಾಡಿಸ್ಕೊಂಡು ಇಲ್ಲಿ ಬಂದು ಈ ರೀತಿ ಒಂದು ಸಾವಿನ ಮನೆ ಆಗೋದಿಕ್ಕೆ ಕಾರಣರಾಗಿದ್ದೀರಿ? ದಯಮಾಡಿ ನಿಮ್ಮ ಅವಶ್ಯಕತೆ ಇಲ್ಲ. ಅರಣ್ಯ ಇಲಾಖೆಯಲ್ಲಿ ಒಳ್ಳೆಯ ಕೆಲಸ ಮಾಡ್ತಕ್ಕಂಥವ್ರು, ಇಚ್ಛಾಶಕ್ತಿ ಇರ್ತಕ್ಕಂಥ ಅಧಿಕಾರಿಗಳು ಇದ್ದಾರೆ. ಅವರಿಗೆ ಅನುವು ಮಾಡಿಕೊಡಿ, ಅವರು ಬಂದು ಕೆಲಸ ಮಾಡ್ತಾರೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರ. ಮತ್ತೆ ಈ ಭಾಗದಲ್ಲಿ ಈಗ ನಮಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಏನಿದ್ದಾರೆ, ಅವರು ಆಯ್ಕೆಯಾಗಿ ಹೋದಂತ ಮೊದಲನೇ ದಿನದಿಂದಲೇ ಶಾಶ್ವತವಾದಂತಹ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅವರು ಶ್ರಮಿಸ್ತಾ ಇದ್ದಾರೆ. ವಿಶೇಷ ಅನುದಾನಗಳನ್ನು ಕೂಡ ತರ್ತಾ ಇದ್ದಾರೆ. ಅರಣ್ಯ ಇಲಾಖೆಗೆ ಸರಿಯಾದಂತ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಭೆಗಳನ್ನ ಕರೆದು ಮಾಹಿತಿ ಕೊಡ್ತಕ್ಕಂಥದ್ದು ಮಾತ್ರ ಅಲ್ಲ, ನಿರ್ದೇಶನಗಳನ್ನ ಮಾಡ್ತಾ ಇದ್ದಾರೆ. ಅದರಿಂದ ನಾವೆಲ್ಲ ಒಟ್ಟಾಗಿ ಈ ಸಮಸ್ಯೆಗೆ ಎದುರಿಸೋಣ. ನಾನು ಸದಾ ಕಾಲ ನಿಮ್ಮ ಜೊತೆ ಖಂಡಿತ ಇದ್ದೇನೆ ಅಂತ ಹೇಳ್ತಕ್ಕಂಥ ಒಂದು ಭರವಸೆಯನ್ನ ನಾನು ಕೊಡ್ತೇನೆ. ಇಷ್ಟು ಸಮಯಗಳ ಕಾಲ ಅರಣ್ಯ ಇಲಾಖೆ, ಅರಣ್ಯ ಸಿಬ್ಬಂದಿಗಳು, ಅರಣ್ಯ ಅಧಿಕಾರಿಗಳು ಮತ್ತೆ ಆನೆ ಮಾನವ ಸಂಘರ್ಷ ಇದರಲ್ಲಿ ನಿರಂತರವಾಗಿ ಬೇಕಾದಷ್ಟು ಮಾಹಿತಿಗಳನ್ನ ಕೊಟ್ಟರು. ಅರಣ್ಯ ಇಲಾಖೆಯಲ್ಲಿ ಆಗತಕ್ಕಂಥ ಭ್ರಷ್ಟಾಚಾರವನ್ನು ಎಳೆಯಾಗಿ ಬಿಡಿಸಿಟ್ರು. ಅವ್ರದ್ದೇ ಆಡಳಿತ ಸರ್ಕಾರ ಇದ್ರೂ ಕೂಡ ಅವರು ಯಾವುದಕ್ಕೂ ಕೇರ್ ಮಾಡಲಿಲ್ಲ. ಯಾಕೆಂದ್ರೆ ಅವ್ರಿಗೆ ಕಾಳಜಿ ಜಾಸ್ತಿ ಇದೆ. ಕಳೆದ 20, 25, 27 ವರ್ಷಗಳಿಂದ ನಿರಂತರವಾಗಿ ಆನೆ ಮಾನವ ಸಂಘರ್ಷದಲ್ಲಿ ಅವ್ರು ತೊಡಗಿಸ್ಕೊಂಡಿದ್ದಾರೆ. ಎಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಅವರ ಸ್ವಂತ ದುಡ್ಡಿಂದ 10,000, 15,000, 25,000, ಗರಿಷ್ಠ 50,000ದವರೆಗೂ ಕೊಟ್ಟು ನಾವು ನೋಡಿದ್ದೀವಿ. ಅಲ್ಲದೆ ಕಾನೂನು ಹೋರಾಟ ಮಾಡೋದಕ್ಕೆ ಯಾರು ಅಸಮರ್ಥರಿದ್ದಾರೋ ಅವರಿಗೆ ನೇರವಾಗಿ ಇವರ ಸ್ನೇಹಿತರು, ವಕೀಲರ ಮುಖಾಂತರ ಆ ವೆಚ್ಚವನ್ನು ಭರಿಸಿ ಇವರು ನ್ಯಾಯಾಲಯದಲ್ಲಿ ನ್ಯಾಯವನ್ನು ಕೊಡುವಂತ ಕೆಲಸ ಕೂಡ ಹಿಂದೆ ಮಾಡ್ಕೊ ಬಂದಿದ್ದಾರೆ. ಅದೇ ರೀತಿ ಅರಣ್ಯ ಇಲಾಖೆಯಲ್ಲಿ ವರ್ಷಕ್ಕೆ ಕೋಟ್ಯಾಂತರ ಮರಗಳನ್ನ ನೆಡೋದಕ್ಕೆ ಸ್ಥಳಾವಕಾಶದ ವಿಚಾರ ಬೇರೆ, ಅದನ್ನ ನರ್ಸರಿ ಮಾಡೋದಕ್ಕೆ ಅಷ್ಟು ಜಾಗ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಇಷ್ಟೊತ್ತು ನಮ್ಮ ಜೊತೆ ಸಂಪೂರ್ಣವಾಗಿ ಮಾಹಿತಿಯನ್ನು ಹಂಚ್ಕೊಂಡ್ರಿ ಸರ್. ಸೊ ನಿಮ್ಮ ಬಡವನ ಕಾಳಜಿ, ಆದಿವಾಸಿಗಳ ಕಾಳಜಿ ಹಿಂದೆನೂ ಕಂಡು ಬರ್ತದೆ ನಮಗೆ. ನಿಮಗೆ ನಿಮ್ಮ ರಾಜಕೀಯ ಭವಿಷ್ಯಕ್ಕಾಗಲಿ ನೀವು ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಿದವರಲ್ಲ. ಮತ್ತೆ ನೀವು ಹಿಂದೆ ನನ್ನ ಹತ್ರ ಹೇಳಿದ್ರಿ, ಅಂದ್ರೆ ನಾನು ಇಲ್ಲಿವರೆಗೂ ಜೀವನದಲ್ಲಿ ದಂಡವೇ ಕಟ್ಟಲಿಲ್ಲ, ಆಮೇಲೆ ಇಲಾಖೆಯಿಂದ ಏನು ಬಂದರೂ ತಗೊಳ್ಳೋದಿಲ್ಲ, ಸ್ವಂತ ದುಡ್ಡಿಂದ, ಸ್ವಂತ ಪೆಟ್ರೋಲಿಂದ, ಸ್ವಂತ ಡ್ರೈವರ್, ನಮ್ಮದೇ ಡ್ರೈವರಿಂದ ನಾವೇ ಹಣವನ್ನು ಖರ್ಚು ಮಾಡಿಕೊಂಡು ಸಾಮಾನ್ಯರ ಬದುಕಲ್ಲಿ ನಾವು ಸಾಮಾನ್ಯ ರೀತಿ ನಾವು ಅವ್ರ ಜೊತೆ ನಾವು ಇದ್ದೀವಿ. ಅಂದ್ರೆ ಇಡೀ ಸರ್ಕಾರ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ ಒಬ್ಬನ ಕೈ ಬಿಟ್ಟಾಗ ಈ ಸಮಾಜ ನಿಮ್ ಜೊತೆ ಇದೆ ಅನ್ನೋ ಒಂದು ನಂಬಿಕೆನ ನೀವು ಕೊಡೋ ನಿಟ್ಟಿನಲ್ಲಿ ಈ ರೀತಿ ಕೆಲಸ ಮಾಡ್ತೀವಿ. ಸೊ ಮುಂದೆ ಕೂಡ ನಿಮ್ಮ ಕೆಲಸಗಳು ಹೀಗೆ ಸಾಗಲಿ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸ್ನೇಹಿತರೆ, ಮುಂದೊಂದು ವಿಶೇಷ ಸಂಚಿಕೆ ನಿಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ಕೊಡಗು ಚಾನಲ್ ನೋಡ್ತಾ ಇರಿ.